ಮನೆ ಕೊಡ್ಲಿಲ್ಲ, ಯಾವುದೇ ಒಂದು ಚಾರ್ಜ್ ಕೊಡ್ಲಿಲ್ಲ. ಖರ್ಚು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಬಂದು ಇಲ್ಲಿ ಹೇಳ್ತಾರೆ ಅವರು. ಯಾರಾದ್ರೂ ಒಳ್ಳೆ ಕೆಲಸ ಆಗಿದೆ ನನಗೆ ನೀವು ನೋಡಿ, ಅವ್ರು ಕರ್ಕೊಂಡು ಹೋಗಿ ನೋಡಿ ಅವ್ರು ಇಷ್ಟು ಲಕ್ಷ ರೂಪಾಯಿ ಹೇಳಿದ್ದು ಯಾವ ಕೌನ್ಸಿಲರ್ ವಾರ್ಡ್ ಅಷ್ಟು ಆಗಲಿಲ್ಲ. ಕೆಲಸ ಆಗಿದೆ ಅಂತ ಗೊತ್ತಾಗ್ತದಲ್ಲ, ಆದ್ಮೇಲೆ ಕೂಡ ನಾನು ಅರ್ಥ ಮಾಡಿ ಅಂತ ಮಾಡಿ ಪ್ರತಿಭಟನೆ ಮಾಡುವವರಿಗೆ ಸಾಕು ಮಾಡಿ ಸ್ವಾಭಾವಿಕ, ಅದು ಎಲ್ಲರೂ ಹಾಕೋಬಿಟ್ರೆ ನಾನು ಕೂಡ ಮಾಡ್ತೇನೆ. ಅಧ್ಯಕ್ಷರೇ ನೋಡಿ, ಇಲ್ಲಿ ಮೀಟಿಂಗ್ ಅಧಿಕಾರಿ ಅವರು ಬರಲಿಲ್ಲ. ನಮ್ಗೆ PW ಅವ್ರದ್ದು ಬೇಕಿತ್ತು ಇವತ್ತು ಮೀಟಿಂಗಿಗೆ ಅಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ ಅವರು ಬರಬೇಕಿತ್ತು, KEB ಅವರು ಬರಬೇಕಿತ್ತು. ಯಾರು ಬಂದಿದ್ದಾರೆ? ಅಲ್ಲ ಮೇಡಮ್, ನಾವು ಮೀಟಿಂಗ್ ಮಾಡಿ ನಮ್ಮ ಮಾತಾಡೋದು ಹೇಳಿ, ನಮ್ಮ ಸಮಸ್ಯೆಯನ್ನು ಮಾತಾಡ್ಬೇಕಲ್ಲ. ಇದರಲ್ಲಿ ನೋಟಿಸಲ್ಲಿ ಎಲ್ಲರದ್ದು ಹೆಸರು ಉಂಟಲ್ಲ, ನೋಡಿ ಯಾರದಲ್ಲಿ ಹೆಸರು ಉಂಟು, ಯಾರು ಬಂದಿದ್ದಾರೆ? ಯಾರಾದ್ರೂ ಒಬ್ರು ಬಂದಿದ್ದಾರಾ? ಫೋನ್ ಮಾಡಿ ಬರ್ಲಿಕ್ಕೆ ಅಲ್ಲ, ಯಾರಾದ್ರೂ ಒಬ್ರು ಬಂದಿದ್ದಾರಾ ಮೇಡಮ್? ನಾವು ವಾರ್ಡ್ ವೈಸ್ ಸಮಸ್ಯೆ ಇರುವಾಗ ಯಾರ ಹತ್ರ ಕೇಳುದು? ಕೇಳಿ ಅಂತ ಮಾಡಿದ್ದಾರೆ ಅಂದ್ರೆ ನಾವು ಇಲ್ಲದ್ರೆ ನೋಡಿ, ನಾವು ಇದರ ವಿಷಯದಲ್ಲಿ ಮಾತಾಡ್ಬೇಕು. ಯಾಕಂದ್ರೆ ನಾನು ಹೇಳ್ತೇನೆ ಮೇಡಮ್, ನಮ್ಗೆ ಇಷ್ಟವರೆಗೆ ನಮ್ಗೆ ಮಾತಾಡ್ಲಿಕ್ಕೆ ಬರಲಿಲ್ಲ. ಯಾಕೆ ಬರುದಿಲ್ಲ? ಹಾಗಾದ್ರೆ ನೀವು ಕರೀಲಿಲ್ಲ ಅಂತ ಭಾವಿಸ್ತೇವೆ ನಾವು. ಇಲ್ಲದ್ರೆ ನೀವು ಮೀಟಿಂಗ್ ಮಾಡುದಾದ್ರೆ ಅವರನ್ನು ಕರೀರಿ, ಮತ್ತೆ ಮೀಟಿಂಗ್ ಮಾಡಿ. ಈಗ ಅವರನ್ನು ಕರೆಯುವ ಬರ್ತಾರೆ, ಒಂದು ಬರ್ಲಿಕ್ಕೆ ಫಸ್ಟ್ ವೀಕ್ ಇಟ್ಟರೆ ಅವರೆಲ್ಲ ಬರ್ತಾರೆ. ತಿಂಗಳ ಲಾಸ್ಟಿಗೆ ಇಟ್ಟರೆ ಅವರಿಗೆ ಕೂಡ ಕಷ್ಟ. ಅಂಗನವಾಡಿ ಅವರು ಬರಲಿಲ್ಲ, ಬರ್ಲಿಕ್ಕೆ ಯಾರು ಇಲ್ಲ, ಟ್ರಾಫಿಕ್ ನಮಗೆ ಟ್ರಾಫಿಕ್ನವರೆಲ್ಲ ಬೇಕು. ಯಾಕಂದ್ರೆ ಈಗ ಎಲ್ಲ ಕಡೆ ನಮಗೆ ಪ್ರಾಬ್ಲಮ್ ಆಗ್ತಾ ಉಂಟು. ಅಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾನು ಬೇಕಾದ್ರೆ ನನಗೆ ನಾಳೆ ಬರ್ಲಿಕ್ಕೆ ಇಂಜಿನ್ ಅಂತ ಕೇಳಿ ಯಾವ ಕೆಲಸ ಅಂತ ನಾನು ಬರ್ತೇನೆ. ಸರಿ, ಈಗ ನಾನು ಮುಗಿಸ್ಬಿಡಿ. ನೀವು ಫಸ್ಟ್ಗೆ ಜನರೇಟರ್ ಯಾರ್ದಂತ ಕೇಳಿ ಫಸ್ಟ್ಗೆ ವೆರಿಫೈ ಮಾಡಿ, ನಂತರ ನೀವು ನೋಡಿ. ಒಂದು ಸುಳ್ಳು ಹೇಳಿದ್ರೆ ಆಯ್ತಲ್ಲ. ಬುಧವಾರ ದಯಮಾಡಿ ಅಧ್ಯಕ್ಷರೇ, ನಾನು ದಯಮಾಡಿ ಇವತ್ತು ಮೀಟಿಂಗ್ ಅನ್ನು ಬಹಿಷ್ಕಾರ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಇದು ತಪ್ಪು ಸಂದೇಶವನ್ನು ಕೊಟ್ಟುವಾಗ ಗಾಂಧೀಜಿ ಅವರಿಗೆ ಹೆಸರಿಗೆ 75ನೇ ಅವರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇವತ್ತು ನಾವು ಎಲ್ಲ ಮಾತಾಡ್ತಿದ್ದೇವೆ. ಆದರೆ ಇವತ್ತು ಅದರ ಬಗ್ಗೆ ನೀವು ವಿರುದ್ಧವಾಗಿ ಮಾತಾಡ್ತಾರೆ. ಫಸ್ಟ್ಗೆ ಜನರೇಟರ್ ಯಾರು ನೋಡ್ಲಿಕ್ಕೆ ಹೇಳಿ ಅವರಿಗೆ, ಇಲ್ಲ ನಾವು ರಾಜೀನಾಮೆ ಕೊಡ್ಬೇಕು, ಇಲ್ಲ ನಾನು ರಾಜೀನಾಮೆ ಕೊಡ್ತೇನೆ. ಆಯ್ತಾ? ಇದಕ್ಕೆ ಚಾಲೆಂಜ್ ಆಗ್ತೇನೆ ನನಗೆ. ಅವ್ರು ರಾಜೀನಾಮೆ ಕೊಡೋದಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ. ಫಸ್ಟ್ಗೆ ಜನರೇಟರ್ ಯಾರೋ ವಾಡಗೆ ಹಾಕಿಟ್ಟು ಹೇಳಿ. ಅದನ್ನ ನಾನು ಇವತ್ತು ದಯಮಾಡಿ ಬಹಿಷ್ಕಾರ ಮಾಡ್ತಾ ಇದ್ದೇನೆ. ನಾನು ಗುಲಾಮನಾಗಿದ್ದೇನೆ ಇವತ್ತು. ನೋಡಿ, ಎಲ್ಲ ಇದಕ್ಕೆ ಕಣ್ಣೀರಿಗೆ ಇವರು ಯಾರು ಒರೆಸಲಿಕ್ಕೆ ಬರಲಿಲ್ಲ. ಮಾತಾಡ್ತಾ ಇದ್ದಾರೆ, ಎಲ್ಲ ಮಾತಾಡ್ತಾರೆ. ಒಂದು MP ಫಂಡ್, MLA ಫಂಡ್, MLC ಫಂಡ್, ಯಾವುದೇ ಫಂಡ್ ಇರುತ್ತೆ, SC ST ಅವರಿಗೆ ಅನುದಾನ ಇಡದೆ, ಯಾವುದೇ ವಿಚಾರದಲ್ಲಿ ನನಗೆ ವಾರ್ಡಿಗೆ ಬರದೆ, ಯಾವ ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲು ಒಂದ್ಸಲ ಮಾತ್ರ ಮಾಡಿದೆ, ಯಾವ ಅಧಿಕಾರಿಗಳು ಬರದಿರುವಾಗ ವಾರ್ಡ್ ನನ್ನದು. ಒಂದೇ ಒಂದು ಮೂಲಭೂತ ಸೌಕರ್ಯ ಇಲ್ಲ, ರಸ್ತೆ ಆಗಲಿಲ್ಲ, ಕಾಂಕ್ರೀಟ್ ಇಲ್ಲ, ರಸ್ತೆ ಆಗಿದೆ. ಆದ್ದರಿಂದ ಈ ಸಭೆಗೆ ನಾನು ಇನ್ನು ಮುಂದೆ ಕೂಡ ಇವತ್ತಿನ ಈಗ ಮೊನ್ನೆ ನಡೆದ ಮೀಟಿಂಗಿನ ವಿಷಯದಲ್ಲಿ ಇವತ್ತು ನಿರ್ಣಯ ಆಗದಿದ್ದರೆ ನಾನು ಇನ್ನು ಮುಂದೆ ಇದೇ ಸಭೆಗೆ ಬಂದು ಇದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಿಕೊಂಡು ಇದೇ ಕಪ್ಪು ಸಾಲ ಹಾಕಿದ್ದ ಸಮಯವನ್ನು ತೆಗೆಯದೆ ಇನ್ನು 8 ತಿಂಗಳಿರು ನನ್ನ ಸಮಯ. ಆದ್ದರಿಂದ ಇನ್ನು 8 ತಿಂಗಳಲ್ಲಿ ನನ್ನ ಎಲ್ಲ ವಿಚಾರ ಬಗ್ಗೆ ನಾನು ಇಲ್ಲಿ ಇದೇ ರೀತಿಯಲ್ಲಿ ನೀವು ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಾನು ಇಲ್ಲಿ ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ, ನೀವು ಸೇರಿದ್ದೀರಿ, ಮುಖ್ಯಾಧಿಕಾರಿಗಳು, ಎಲ್ಲ ಇಂಜಿನಿಯರ್ಗೆ ಹೇಳ್ತಿದ್ದೇನೆ. ನಾನು ಇವತ್ತು ಸಭೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಯಶಸ್ವಿ ವರ್ಷ ಶುಭಾಶಯಗಳು. ಎಲ್ಲರದ್ದು ಕೌನ್ಸಿಲರ್ ಇದ್ದು ಒಂದು ಅಭಿಪ್ರಾಯ ಹಾಕಿದ್ದೇವೆ. ಈಗ ಪ್ರತಿಯೊಬ್ಬರ ಸದಸ್ಯರ ವಾರ್ಡಿಗೆ ಪೈಪ್ಲೈನ್ ಕಾಮಗಾರಿ ಮುಗಿದಿದೆ ಅಂತ ಹೇಳಿ ಅವರು ಇಲ್ಲ ಅಂತ ಹೇಳ್ತಾರೆ. ನನಗೆ ಅನಿಸ್ತದೆ ಅವ್ರ ಗಮನಕ್ಕೆ ಹೋಗ್ಲಿಲ್ವಾ ಕೆಲಸ ಮಾಡುವಾಗಾದ್ರೂ
ಕೆಲಸ ಆದ ಮೇಲಾದರೂ ಅವರ ಗಮನಕ್ಕೆ ಕೊಡ್ಲಿಲ್ವಾ ಅಂತ ನಮಗೊಂದು ಸಂಶಯ ಆಗ್ತದೆ. ಅವ್ರು ಇಲ್ಲ ಹೇಳ್ತಾರೆ, ಇವರು ಆಗಿದೆ ಅಂತ ಹೇಳ್ತಾರೆ. ನಮಗೆ ಯಾರು ಸುಳ್ಳು ಹೇಳುವುದು ನಮಗೆ ಗೊತ್ತಾಗುತ್ತೆ. ನಾವು ಯಾರನ್ನು ಕೂಡ ಸುಳ್ಳು ಅಂತ ಹೇಳಲಿಕ್ಕೆ ರೆಡಿ ಇಲ್ಲ. ಆದರೆ ಸದಸ್ಯರ ಗಮನಕ್ಕೆ ಕೊಡಬೇಕು ಕೆಲಸ ಆಗ್ಬೋದು. ಅದು ಕೊಡದೇ ಇದ್ದರೆ ಅವರಿಗೆ ತಪ್ಪಾಗಿರ್ಬೋದು. ಇಷ್ಟರವರೆಗೆ ಒಂದು 7 ಲಕ್ಷದ ಕೆಲಸ ಅಲ್ಲದೆ ಬೇರೆ ಕೆಲಸವೇ ಆಗಲಿಲ್ಲ. ವಾರ್ಡಿನಲ್ಲಿ ಮರದ್ದು ಕೆಲಸ ಆಗಿದೆ. ನಮ್ಮ ವಾರ್ಡಿನ ಮರದ ಕೆಲಸ ಆಗ್ಲಿಲ್ಲ ಇಷ್ಟರವರೆಗೆ, ಕಟ್ಟಿಂಗ್ ಆಗ್ಲಿಲ್ಲ. ಅದ್ಯಾಕೆ ಬಿಟ್ಟಿದ್ದೀರಿ? ಎಲ್ಲ ವಾರ್ಡಿನದ್ದು ಮಾಡಿದ್ದೀರಲ್ಲ, ನನ್ನ ವಾರ್ಡಿನ ಯಾಕೆ ಬಾಕಿ? ಎಷ್ಟು ಸಮಯ? ಅಲ್ಲ ಅದು ಮೇಡಮ್ ಅಂತ ಹೇಳಿದ್ದೀವಿ. 2 ಕಡೆ ನಮಗೆ ಅರ್ಜಿಗಳು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಮರ ಕಡಿಯುವವರನ್ನು ನಾವು ಬರ್ಲಿಕ್ಕೆ ಹೇಳಿ ನೋಡಿ ಆದಷ್ಟು ಬೇಗ ಕೆಲಸ ಮಾಡಿಸ್ತಾರೆ. ಮತ್ತೊಂದು ವಿಷಯ, ನನ್ನ ವಾರ್ಡ್ನಲ್ಲಿ 15 ಕಂಬದಲ್ಲಿ ಲೈಟ್ ಸರಿ ಇಲ್ಲ. ಉಪ್ಪಿನ ನೀರು ಸಮಗ್ರ, ಅದರಿಂದ ಎಲ್ಲ ಲೈಟ್ ಹೋಗಿದೆ. ನೀವು 1-2 ಲೈಟ್ ಕೊಟ್ಟರೆ ಯಾವ ಕಂಬಕ್ಕೆ ಅಂತ ಹಾಕುದು ನಾವು? ಯಾವ ಕಂಬಕ್ಕೆ ಹಾಕುದು? ಲೈಟ್ ಈಗ ನಾವು ಮೊನ್ನೆ ಟೆಂಡರ್ ಆಗಿದೆ ಮೇಡಮ್. 4 ವಿದ್ಯುತ್ ಕಂಬ ಕೇಳಿದಕ್ಕೆ 2 ವಿದ್ಯುತ್ ಕಂಬಕ್ಕೊಂದು ಬಿದ್ದಿದೆ ಅಲ್ಲಿ, ಮತ್ತೆ 2 ಬರಲಿಲ್ಲ. ಈಗ ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲರೂ ಕೂಡಿಕೊಂಡು ಈ 31 ವಾರ್ಡಿಗೆ ಸಮಾನವಾಗಿ ಈ ವ್ಯವಸ್ಥೆಗಳಾಗಬೇಕು. ಅಲ್ಲ ಮೇಡಮ್, ಕೆಲವು ಏರಿಯಾದಲ್ಲಿ ತುರ್ತು ಕೆಲಸಗಳಿದ್ದದ್ದು ತುರ್ತು ಮಾಡಿ. ಈಗ ಮಳೆಗಾಲದಲ್ಲೆಲ್ಲ ನಾವು ಕಾಯ್ಲಿಕ್ಕೆ ಆಗೋದಿಲ್ಲ, ತುರ್ತು ಮಾಡಿದ್ದೇವೆ. ಮತ್ತೆ ಲೈಟ್ ಕಂಬ ಅಂತ ಹೇಳಿದ್ರು. ಈಗ ನಮ್ಮಲ್ಲಿ ಈಗ ನಮಗೆ ಗೊತ್ತಿದ್ದಾಗೆ ನಿಧಿಯಿಂದ ಆದ ಸಾಧಾರಣ 2.5 ಕೋಟಿಗಿಂತ ಜಾಸ್ತಿ ಬಾಕಿ ಇದೆ. ಈಗ ನಮ್ಮ ಡಿಮಾಂಡ್ಗಿಂತ 1 ವರ್ಷಕ್ಕಿಂತ ಜಾಸ್ತಿ ಇದೆ. ಈಗ ನಾವು ಇನ್ನು ಮುಂದಕ್ಕೆ ಅದನ್ನೇ ಬಾಕಿ ಇಟ್ಕೊಂಡು ಕೆಲಸ ಮಾಡಬೇಕು ಹೊರತು ಅದಕ್ಕೆ ನಾವು ಆ ಹಂತದಲ್ಲಿದೆ. ಹಾಗಾಗಿ ಆದಷ್ಟು ನಮಗೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ನಮಗೆ ಜನರಿಗೆ ಹೇಳಲಿಕ್ಕೆ ಆಗ್ತಿಲ್ಲ ಸರ್. ಅದು ಹಾಗೆ ನಮಗೆ ಎಲ್ಲರ ಹಾಗೆ ನಮಗೆ ಆಗಬೇಕು. ನಮ್ಮ 7 ತಿಂಗಳಲ್ಲಿ ಕೆಲಸ ಆಗದಿದ್ರೆ ನಾವು ಹೇಗೆ ನಡೆಯುವುದೇ ಹೇಳಿದ್ರೆ ತಪ್ಪಿಲ್ಲ. ನೀವು ಈಗ ಯಾವ ವರ್ಷದ್ದು ನಾವು 5 ವರ್ಷದಿಂದ ಮಾಡ್ಬೇಕಿತ್ತು. ನಾವು ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕು? ನಾವು ಇಲ್ಲ ಕಷ್ಟ ಅಲ್ಲ ಮೇಡಮ್. ನಿಮ್ಮ 7 ಲಕ್ಷ ಕೊಟ್ಟ ನಂತರ ಸರ್ ಎಲ್ಲಿಟ್ಟು ನಗರಸಭೆ ನಿಧಿ 7 ಲಕ್ಷ ಇನ್ನು ಇರುವುದು ಡಿಸೆಂಬರ್ ಮುಗಿಯಿತು. ವಸ್ತುಸ್ಥಿತಿ ಅಲ್ಲ ಮೇಡಮ್. ಈಗ ನಾವು ಇದೇ ಪಟ್ಟಿ ನೋಡ್ತಾ ಇದ್ದೇವೆ. ಪಟ್ಟಿ ನೋಡುವಾಗಲೇ ಗೊತ್ತಾಗ್ತದೆ ನಾವು ಎಲ್ಲ ಅರ್ಜಿ ಕೊಟ್ಟಿದ್ದೀವಿ, ಇನ್ನೂ ಇದೆ, ಇನ್ನೂ ಕೊಡ್ಲಿಕ್ಕಿದ್ದಾರೆ. ಎಲ್ಲವನ್ನು ನಾವು ನಿರ್ಣಯ ಮಾಡಿದ್ರೆ ಕೆಲಸ ಮಾಡಬೇಕು ಅಲ್ಲ. ಅವ್ರು ಆವಾಗ ನಮ್ಮ ಹತ್ರ ಅನುದಾನದ ಲಭ್ಯತೆ ಇಲ್ಲದೆ ತುಂಬಾ ವರ್ಕ್ಗಳನ್ನ ಮಾಡ್ಲಿಕ್ಕೆ ಆಗ್ತದ. ಈಗ ಆದ್ಯತೆ ಮೇರೆಗೆ ಅವರಿಗೆ 2 ಕಂಬ ಬಂದಿದೆ ಅಂತೇಳಿ ನೆಕ್ಸ್ಟ್ ಟೈಮ್ ಈಗ ನೆಕ್ಸ್ಟ್ ಮಾಡೋದು ಇನ್ನೊಂದು 2 ಕಂಬಕ್ಕೆ ಹಾಗೆ ಮಾಡಬೇಕು. ಮೇಡಮ್ ಬರೀತಿದ್ದೀರಲ್ಲ, ಅವ್ರು ಏನೆಲ್ಲ ಅವರ ಬೇಡಿಕೆಗಳನ್ನು ಎಲ್ಲ ಯಾರು ಬರ್ತಾರೆ? ಅಲ್ಲ ಇಬ್ಬರು ಬರೀ, ನೀವು ಕೂಡ ಬರೀರಿ. ಅನಿತಾ ನೀವು ಕೂಡ ಬರೀರಿ. ಸಾಧ್ಯ ಇಲ್ಲ. ಪ್ರತಿ ತಿಂಗಳು ಅಜೆಂಡಾ ಮಾಡಿ 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 ನಮ್ಮದು ರಾಸಿ ಇತ್ತು. ಅದರಲ್ಲಿ ಚಿತ್ರಕಲನವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ನಮಗೆ 7 ಲಕ್ಷದ ಹಣ ಇಟ್ಟಿದ್ದಾರೆ. ಆಮೇಲೆ ಕೂಡ ತಿಂಗಳು ನಮ್ಮ ಯಾವ ವರ್ಕ್ ಇದೆ ಅವರು ನಮಗೆ ಖುದ್ದು ಫೋನ್ ಮಾಡ್ತಾರೆ, ಗೀತಾಬಾಯಿ ಇನ್ನ ಬೇರೆ ಉಂಟಾ ಅಂತ. ಅದೇ ಪ್ರಕಾರ ಇವರು ಸಹ ನಮಗೆ ಫೋನ್ ಮಾಡಬೇಕು. ಆದ್ರೆ ನಮಗೆ ಮಾಡಿದ ಅನಿತಾ, ನಾನು ಅವರ ವರ್ಕ್ ನಾನು ಹಣದ್ದು ಚಿತ್ರಕಲನವರು ಇರುವಾಗ ನನ್ನದು ಯಾವುದು ಕೆಲಸ ತಿಂಗಳು ಉಂಟು ಅದನ್ನೆಲ್ಲ ಒಟ್ಟಿಗೆ ಮಾಡಿ ಅವರ ಅಜೆಂಡಾದಲ್ಲಿ ಸೇರಿಸಿ ನಾನು ಕೊಟ್ಟದನ್ನು ಕಂಪ್ಯೂಟರ್ ಇದ್ದದನ್ನು ಅದನ್ನು ತೆಗೆದು ನಾನು ಅವರ ಕೈಯಲ್ಲಿ ಕೊಟ್ಟದ್ದು. ಅದು ನನಗೆ ಬರಲಿಲ್ಲ. ಆದ್ರೆ ಅದನ್ನು ನೀವು ಹೇಳಿದ್ರಿ ಸೇರಿಸ್ತೀರಿ ಅಂತ, ಅಲ್ಲಿಗೆ ನಾನು ಬಿಟ್ಟೆ. ಮೊನ್ನೆ ನಮ್ಮದು ಬಿಂದು ಮತ್ತೆ ವಾಸುನವರು ಬಂದು ಇಲ್ಲಿ ನಮ್ಮದು ಒಂದು ವರ್ಕ್ ಎಲ್ಲ ಹೇಳಿ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಏನಾಯ್ತು ಸರ್? ಅದೇ ಅವರು ಯಾವ ಬಗ್ಗೆ ಹಣದ ಬಗ್ಗೆ ಅವರು ಮಾತಾಡಿದ್ರು ನಮ್ಮ ಹತ್ತಿರ. ನಾವು ಮಾಡೋದು ಬೇಡ ಅಂತ ಹೇಳಿದಲ್ಲ, ಅವರು ಯಾವ ವರ್ಕಿನ ಬಗ್ಗೆ ನಮ್ಮ ಹತ್ರ ಹೇಳಿ ವಾಸು ಮತ್ತು ಅವರು ಬಂದು ವರ್ಕ್ ಬಗ್ಗೆ ಮಾತಾಡಿದ್ದಾರೆ. ಅದು ಹೇಳಿ ಸರ್, ಅದು ಯಾವ ವರ್ಕಿನ ಬಗ್ಗೆ? ನಮ್ಮ ಹತ್ರ ಈಗ ಹಣ ಇಲ್ಲ. ನೀವೇ ಹೇಳಿದ್ರು ಹಣದ
ಬಾಕಿ ಉಂಟು ಅಂತ. ನಾವು ಮೊನ್ನೆ ಬಂದದ್ದು ಅಂದ್ರೆ 2 ವರ್ಷ ವೇಸ್ಟ್, 5 ವರ್ಷ ಕೆಲಸ. ಇನ್ನು ಸ್ವಲ್ಪ ದಿನ ಅದೇನ ನಾಳೆ ನಾಳಿದಲ್ಲಿ ನಮ್ಮದು ಎಲೆಕ್ಷನ್ ಡಿಕ್ಲೇರ್ ಆದ್ರೆ ನಾವು ಮನೆಗೆ ಹೋಗ್ಬೇಕಲ್ಲ, ನಮ್ಗೆ ಯಾರಿಗೂ ಮತ್ತೆ ಸೀಟ್ ಇಲ್ಲ. ಆ ಕೆಲಸಗಳು ನಮ್ಮದು ಬಾಕಿ. ಜನರು ನಮ್ಮನ್ನುಂಟಲ್ಲ ತರಟೆಗೆ ತೆಗಿತಾರೆ. ರಾತ್ರಿ ಕುಡಿದು ಟೈಟ್ ಆಗಿ ದಾನೆಯ ಬೇಲಾತಿಜಿ ತಾಯಿ ನಾವು ಇಲ್ಲಿ ಬಂದು ಗಲಾಟೆ ಮಾಡ್ತೇವೆ ನಿಮ್ಮ ಹತ್ತಿರ, ನೀವು ಆಯ್ತು ಅಂತ ಹೇಳ್ತೀರಿ. ಜನರಿಗೆ ನಮಗೆ ಮುಖ ತೋರಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾನೊಂದು ಶೇಪ್ ಅಂದ್ರೆ ಯಾವಾಗಲೂ ಯಾರು ಕೊಡೋದು ಒಂದು ನಗರೋತ್ತರದ ಕೆಲಸ ಒಂದು 4 ಆದುದರಿಂದ ಅದರಿಂದ ನಾನು ಸ್ವಲ್ಪ ಸೇಫ್ ಆಗಿದ್ದೇನೆ. ಅದು ಬಿಟ್ಟರೆ ನಮ್ಮ ನಗರಸಭೆಯಲ್ಲಿ 7 ಲಕ್ಷದ ಬಿಟ್ಟು ಯಾವುದೂ ಆಗಲಿಲ್ಲ. ಈಗ ನೀವು ವರ್ಕ್ ಅಂತ ಹೇಳಿದ್ರಿ, ಅಜೆಂಡಾ ಓದ್ತಿದ್ದೀರಿ, ಆದ್ರೆ ಅದು ಯಾವ ಹಣದಿಂದ ನೀವು ಕೊಡ್ತೀರಿ, ನಮ್ಗೆ ಎಷ್ಟೆಷ್ಟು ಒಬ್ಬೊಬ್ಬರಿಗೆ ಕೊಡ್ತೀರಿ, ಅದರ ಬಗ್ಗೆ ನೀವು ಮಾತಾಡಿ, ಅದಕ್ಕೆ ಉತ್ತರ ಕೊಡಿ. ನಮ್ಗೆ ಯಾವ ಅಜೆಂಡಾದ ಯಾವುದು ಬೇಡ. ಇಲ್ಲಿ ತುಂಬಾ ದೀಕ್ಷಿತ ಅವರು ಕೆಲಸ ಕೊಟ್ಟಿದ್ದಾರೆ, ಅವರಿಗೆ ಕೇಳಲೇ ಇಲ್ಲ. ಅವ್ರದ್ದು ಕೆಲಸ ಆಗಲಿಲ್ಲ, ದಿನಕರದಾಗಲಿಲ್ಲ, ನನ್ನದಾಗಲಿಲ್ಲ. ಹಾಗೆ ಇನ್ನೂ 2-3 ಜನರದ್ದು ಕೆಲಸ ಇದ್ರಲ್ಲಿ ಆಗಲಿಲ್ಲ. ಸಸಿಕಲ್ ಹೇಳ್ತಾರೆ ಎನ್ನದ ಪಾಡ್ತಿದ್ದೆ ಅಂತ, ಆದ್ರೆ ಚೊಂಬುಗುಡ್ಡೆ ಅಂತ ಇದರಲ್ಲಿ ಮೆನ್ಷನ್ ಆಗಿದೆ. ಆ ಚೊಂಬುಗುಡ್ಡೆ ಯಾರ್ದು? ನನ್ನದ? ಯಾರ್ದು ಚೊಂಬುಗುಡ್ಡೆ? ಅವರದ್ದೇ ತಾನೇ, ಹೆಸರು ಸಸಿಕಲ್ ಇಲ್ಲ, ಆದ್ರೆ ವರ್ಕ್ ಚೊಂಬುಗುಡ್ಡೆ ಅಂತ ಉಂಟು. ಅದು ಯಾರ್ದು ವಾರ್ಡ್? ಬೇರೆ ಯಾರ್ದು ವಾರ್ಡ್ ಉಂಟು ಸಸಿಕಲ್ ಅಲ್ಲದೆ? ಹೇಳಿ ಸರ್. ನಮ್ಗೆ ಈಗ ಇಂತ ಗೊತ್ತುಂಟ, ಹಣ ಎಷ್ಟು ಇಡ್ತೀರಿ ಅಷ್ಟು ಬೇಕು ನಮ್ಗೆ. ಒಂದು 5-5 ಲಕ್ಷ ಹೇಳಿ, ಅದರಲ್ಲಿ ನಮ್ಮ ಕೆಲಸ ನಾವು ಮಾಡಿಸ್ಕೊಡ್ತೇವೆ. ಹೇಳ್ತೀವಿ, ನಂಗೆ ಉತ್ತರ ಕೊಡಿ ಸರ್ ಇದಕ್ಕೆ. ನಮ್ಗೆ ಮೊದಲು ಚಿತ್ರಕಲಾ 7 ಲಕ್ಷ, ನಮ್ಮ ಹತ್ರ ಹಣ ಇಲ್ಲ. ಅವ್ರು 7 ಲಕ್ಷ ಇಟ್ರು, ಆದ್ರೆ ಈಗ ಸಸಿಕಲಾ ಬಂದಿದ್ದಾರೆ, ನಮ್ಗೆ ಈಗ ಎಷ್ಟು ಹಣ ಕೊಡ್ತಾರೆ ಅದು ಹೇಳಿ ನಮ್ಗೆ. ಅದರಲ್ಲಿ ನಮ್ಮ ಕೆಲಸ ನಾವು ಚಿಕ್ಕದಾದ್ರೂ ಮಾಡ್ತೇವೆ. ಯಾಕಂದ್ರೆ ಇನ್ನು ಟೈಮ್ ಇಲ್ಲ. ಈಗ 4-5 ಗಂಟೆ ನಾವು ಮನೆಗೆ ಹೋಗಿ ಆಗ್ಬೇಕು. ಈಗ ನಾಳೆ ನಮ್ದು ಎಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಹೇಳಿ ಸರ್, ನಂಗೆ ಉತ್ತರ ಕೊಡಿ, ನಂಗೆ ಉತ್ತರ ಬೇಕೀಗ. ನಮ್ಮ 31 ಮೆಂಬರ್ ಇದ್ದೀವಿ, 31 ಮೆಂಬರ್ಗೆ ನೀವು ಹಣ ಇಡಿ ಅಷ್ಟೇ. ನಾನು ಒಬ್ಬರಿಗೆ ಕೊಡಿ ಅಂತ ಕೇಳ್ತಿದ್ರು. 31 ಜನಕ್ಕೆ ನೀವು ಎಷ್ಟು ಹಣ ಇಡ್ತೀರಿ? ಒಂದು 5-5 ಲಕ್ಷ ಇಟ್ಟು ಬಿಡಿ, ಅಲ್ಲಿಗೆ ಮುಗೀತು. 5-5 ಲಕ್ಷ ಇಟ್ಟು ನಮ್ಮ ಹಣ ಮುಗೀತು, ನಾವು ನಮ್ಮ ಕೆಲಸ ಮಾಡ್ತೇವೆ. ಏನ್ ಹೇಳ್ತೀರ? ಉತ್ತರ ಕೊಡಿ ನನಗೆ ಉತ್ತರ ಸಿಗಲಿಲ್ಲ. ನಾನು ಸಸಿಕಲ ಹತ್ರ ಮಾತಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ಆಫೀಸರ್ ಅಂತ ಹೇಳಿ, ನೀವು ಆಫೀಸರ್ ಕಡೆಯವರೆಗೆ ಇಲ್ಲೇ ಇರ್ತೀರಿ ಅಥವಾ ಬೇರೆ ಕಡೆಗೆ ಇರ್ತೀರಿ? ನಾವಲ್ಲ, ನಾವು ಮನೆಗೆ ಹೋಗಿ ಆಯ್ತು. ನಿಮ್ಮದು ಹಾಗೆ ಅಲ್ಲ, ಬ್ಯಾಗ್ ಇಟ್ಕೊಂಡು ಇನ್ನೊಂದು ಕಡೆಗೆ ಹೋಗ್ತೀರಿ. ನಾವು ಹಾಗೆಯಾ? 2 ವರ್ಷ 3 ವರ್ಷ 5 ವರ್ಷ ಆಯ್ತು ಅಲ್ಲಿಗೆ. ಉತ್ತರ ಕೊಡಿ. ನಮ್ಮದು ಅದೇ ಹೇಳಿ, ಎಷ್ಟು ಕೊಡ್ತೀರ ಅಂತ ಹೇಳಿ ಸರ್. ಮೇಡಮ್ ಹೌದು ಸರ್, ತಿಳಿದು ಈಗ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ವರ್ಕ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹಂಚಿಕೊಳ್ಬೇಕು. ನಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಈ ಥರ ಎಲ್ಲಿ ಕೂಡ ನಾವು ಕಾನೂನು ಅಂತ ಇದೆ, ಕಾನೂನು ವ್ಯಾಪ್ತಿಯಲ್ಲಿ ನೀವು ಎಲ್ಲರೂ ಬರ್ತೇವೆ. ನಾವು ಬೇರೆಯವರಲ್ಲ, ನಿಮ್ಮದು ಭಾಗ ನಾವೆಲ್ಲ. ಈಗ ಇದು ಕೂಡ ಈ ಆರ್ಥಿಕ ಸ್ಥಿತಿ ಕೂಡ ನೀವು ಕೂಡ ಕಾರಣರು, ನಾವು ಕೂಡ ಕಾರಣರಲ್ಲ. ಹಾಗಾಗಿ ನಾವು ಅದನ್ನು ಮೀರಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದರೂ ಹೀಗೆ ಕೊಡ್ತೇವೆ ಅಂತ ನಮ್ಮದು ಅಲ್ಲ ಇದು. ನಮ್ಮ ಇದ್ದದ್ರಲ್ಲಿ ನಾವು ಹಂಚಿಬೋದು ಬಿಟ್ರೆ ನಾನು ಹೇಳಲಿಕ್ಕೆ ಆಗ್ತದೆ ಇಷ್ಟಿಷ್ಟು ಕೊಡುವ ಅಂತ. ನಾವು ನಿಮಗೆ ಚಿತ್ರಾನ್ನ ನೆಕ್ಸ್ಟ್ ಮೀಟಿಂಗ್ ಅದು ನಾವು ಪಕ್ಕಾ ಚಿತ್ರಾನ್ನ ಇಡ್ತೇವೆ, ನೀವೇ ಅದನ್ನು ಹಂಚಿಕೊಡಿ. ಈಗ ನಮ್ಮ ಒಂದು ನಿಮಿಷ ಮೇಡಮ್, ಈಗ ಒಂದು ಸಂಸ್ಥೆ ನಡಿಬೇಕಿದ್ರೆ ನಾನು ಇಲ್ಲಿ ಬಂದು 3 ತಿಂಗಳ 4 ತಿಂಗಳ ಆಗ್ತಾ ಇರೋದು. ಅದು ನಾನು ಗಮನಿಸಿದ್ದೇನೆ. ಇಲ್ಲಿ ಒಂದು ಸಂಸ್ಥೆ ನಡಿಬೇಕಿದ್ರೆ, ನಗರಸಭೆ ಅಂತ ಸಂಸ್ಥೆ ನಡಿಬೇಕಿದ್ರೆ, ಇವತ್ತು ನಮಗೆ ಒಂದು ಏನು ಸ್ಟೇಷನರಿಗೆ ಸಮಸ್ಯೆ, ಒಂದು ಹೋಟೆಲ್ ತಿಂಡಿ ಬಿಲ್ ಕೊಡಲಿಕ್ಕೆ ಸಮಸ್ಯೆ, ಮತ್ತು ನಮ್ಮ ಮೇಂಟೆನೆನ್ಸ್, ವಾಟರ್ ಸಪ್ಲೈ ಇಂಥದ್ದೆಲ್ಲ ಸಮಸ್ಯೆ ಇರುವಾಗ ನಾವು ಇಂಥ ಸಂದರ್ಭದಲ್ಲಿ ಮತ್ತು ಅಂಥದ್ದು ಮಾಡೋದು ಅದನ್ನು ಹೇಗೆ ನಿಭಾಯಿಸ್ಬೋದು? ನಿಮಗೆ ಎಲ್ಲ ಒಂದು ಹೆಸರಿದೆ, ನಾವು 8 ತಿಂಗಳ ಆಗುವಾಗ ನಮ್ಮ ಸ್ಥಿತಿ ಈ ಥರ ಇದೆ. ಆದಷ್ಟು ಜನರಿಗೆ ಇದ್ದದ್ರಲ್ಲಿ ಒಂದು ನಿಮಿಷ ಮೇಡಮ್, ಅಲ್ಲ ಮರ್ಯಾದೆ ಹೋಗೋದಲ್ಲ. ಇಲ್ಲ ಮರ್ಯಾದೆ ಹೋಗಿ ನಾನು ಹೇಳ್ತೇನೆ ಮೇಡಮ್, ಹಾಗೆಲ್ಲ ಭಯ ಆಗ್ತದೆ. ಅಲ್ಲ ಸ್ಟೇಷನರಿಗೆ ಕಷ್ಟ ಇಲ್ಲ, ನಾನು ಸ್ಪಷ್ಟ ಕಷ್ಟ ಇಲ್ಲ, ಅಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಉಂಟು ಅಷ್ಟೇ. ನಾನು ಸ್ಪಷ್ಟತೆ ಕೊಡ್ತೇನೆ. ನೋಡಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲ ನಾನು ಕ್ಲಿಯರ್ ಮಾತಾಡಿ ಮೇಡಮ್. ನಾನು ಏನು ಹೇಳಿದೆ, ನಾನು ನಿಮ್ಮ ಮರ್ಯಾದೆ ಹೋಗೋದಕ್ಕೆ ಅಲ್ಲ ಮರ್ಯಾದೆ ಪ್ರಶ್ನೆ. ಒಂದು ನಿಮಿಷ ಅಲ್ಲ ಇಲ್ಲ ಮೇಡಮ್, ಹಾಗೆ ಅಲ್ಲ ಒಂದು ನಿಮಿಷ, ನಾನು ಹೇಳಿದ್ದನ್ನು ಕ್ಲಿಯರ್ ಮಾಡ್ತೇನೆ. ಈಗ ನಮ್ಮ ಸ್ಥಿತಿ ಯಾಕಂದ್ರೆ ಈಗಿನ ಪರಿಸ್ಥಿತಿ ಹೇಳ್ತಾ ಇರೋದು ಅಲ್ಲ, ಈಗ ಪರಿಸ್ಥಿತಿ ಹೇಳ್ತಾ ಇರೋದು ನಾವು ಹಣ ಹಂಚಿಕೆ ಮಾಡೋದಕ್ಕೆ. ನಾನು ಅದನ್ನು ಮಾತ್ರ ಹೇಳಿದ್ದು. ಹಣ ಹಂಚಿಕೆ ಮಾಡೋದಂದ್ರೆ ಹೇಗೆ, ಒಂದು ನೀವು ಬಾಡಿ ಇದೆ ಗೊತ್ತಿದೆ, ನಮ್ಗಿಂತಲೂ ತುಂಬಾ ಸೀನಿಯರ್ ಇದ್ದೀರಿ ನೀವು. ಹಣ ನಮ್ಮಲ್ಲಿ ಎಷ್ಟು ಇದೆ ಅದನ್ನು ನೋಡಿಕೊಂಡು ನಾನು ಹೇಳ್ತಾ ಇರೋದು ನಮ್ಮ ಬಿಲ್ಗಳು ನಾವು ಡೈಲಿ ಮೇಂಟೈನ್ ಮಾಡುವಂಥದ್ದು ಏನಿದೆ, ಸ್ಟೇಷನರಿ ಇರ್ಬೋದು, ಕುಡಿಯುವ ನೀರಿದ ಇರ್ಬೋದು, ಇದನ್ನೆಲ್ಲ ಒಂದು ನಾವು ಮಾರ್ಚ್ ತನಕ ಏನಿದೆ ಅದನ್ನು ಬಿಟ್ಟು ಉಳಿದದನ್ನು ಹಂಚಿಕೆ ಮಾಡಬೇಕು. ಅದು ಬಿಟ್ಟು ನೀವು ಇಷ್ಟಿಷ್ಟು ಕೊಡಿ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು ಹೊರತು ನಮ್ಮ ಮರ್ಯಾದೆ ಗಳಿಗಲ್ಲ. ಅದನ್ನು ನಾವು ಮಾಡ್ಬೇಕಲ್ಲ. ಟ್ಯಾಕ್ಸ್ ಕಲೆಕ್ಟ್
ಮಾಡ್ಲಿಕ್ಕೆ ಕಳಿಸಿ ಅಲ್ಲ. ಒಂದು ಮಾತಾಡಿ ಹೋಯ್ತಾರೆ ಸರ್. ಇಲ್ಲ ಮೇಡಮ್, ಇಲ್ಲ 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 ಇಲ್ಲ, ನಾನು ಭಾರಿ ಸ್ಪಷ್ಟವಾಗಿ ನಾನು ಭಾರಿ ಪ್ರಜ್ಞಾಪೂರ್ವಕವಾಗಿ ಹೇಳ್ತಿದ್ದೇನೆ. ಬಿಲ್ ಆಗಲಿ ಮತ್ತೆ ನಮ್ಗೆ ಏನೆಲ್ಲ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟ ಅದು ಏನು ಬಿಲ್ ಇದೆ, ನಾನು ಇಲ್ಲಿ ತನಕ ಕೆಲಸ ಮಾಡಿದೆ, ಅಲ್ಲೊಂದು ಮಾರ್ಚ್ ಒಂದು 2 ತಿಂಗಳದ್ದು ಅಡ್ವಾನ್ಸ್ ಆಗಿ ಇರ್ಬೇಕು ನಮ್ಮಲ್ಲಿ. ಅದ ನಂತರದ್ದು ನಾವು ವರ್ಕ್ಗಳಿಗೆ ಹಂಚಿಕೊಳ್ಬೇಕು. ಮತ್ತೆ ತುರ್ತು ಅಲ್ಲ, ಒಂದು ತುರ್ತು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಮೇಡಮ್. ಅದನ್ನ ಈಗ ನಾವು ಆದಷ್ಟು ಅದನ್ನೇ ಈಗ ನಾವು ಅಲ್ಲ ಅದೇ ನಾನು ಅದನ್ನೇ ಫಾಲೋ ಅಪ್ ಮಾಡ್ತಾ ಇರೋದು ಈಗ. ಅಲ್ಲ 13 ಲಕ್ಷ ಉಂಟು ನಮಿತಾ ಮೇಡಮ್, 13 ಲಕ್ಷ ಬಾಕಿ ಉಂಟು. 6 ಲಕ್ಷ ಕಟ್ಟಿದ್ದಾರೆ, ಆಯ್ತು ಅಷ್ಟಾದ್ರೂ ಕಟ್ಟಿದ್ರಲ್ಲ. ಅದೇ ರೀತಿ ಬೇರೆ ಆಸ್ಪತ್ರೆಗೆ ಹೋಗಿದ್ದಾರಾ? ಯಾವ್ದು ಯಾವ್ದು ನೇತಾಜಿ ಮೆಮೋರಿಯಲ್ ಆಸ್ಪತ್ರೆ. 13 ಲಕ್ಷ ಯಾರು ಬಾಕಿಟ್ಟದ್ದು? 13 ಲಕ್ಷ ಆಗಲಿ ಕಾರಣ ಏನು? ಅಧಿಕಾರಿಗಳ ವೈಫಲ್ಯ ಅದು, ಅಧಿಕಾರಿಗಳ ವೈಫಲ್ಯ ಅದು. ಅಂತದ್ದು ಎಷ್ಟು ಸಂಸ್ಥೆ ಉಂಟು ಇಲ್ಲಿ? ಅಂತ ಎಷ್ಟು ಬಿಲ್ಡಿಂಗ್ ಉಂಟು? ಎಷ್ಟು ಬಾಕಿ ಇರ್ಬೋದು? ಮೊನ್ನೆ 6 ಲಕ್ಷ ಯಾರು ಹೊಣೆಗಾರಿಕೆ? ನೀವೇ ಹೊಣೆಗಾರಿಕೆ, ಅಧಿಕಾರಿಗಳೇ ಹೊಣೆಗಾರಿಕೆ ಹೊತ್ಕೊಳ್ಬೇಕು. ಅದು ಸದಸ್ಯರಲ್ಲ. ಅದು 13 ಲಕ್ಷವರೆಗೆ ಅವರದ್ದು ಬಾಕಿ ಇಡುವಾಗ ಅಲ್ಲಿವರೆಗೆ ಎಲ್ಲಿದ್ರು ನೀವು? ಈಗ ನಾವು ಅದೇ ರೀತಿ ಒಂದು ನಿಮಿಷ ಸರ್, ನಮಗೆ ಬೇಸಿಕಲ್ಲಿ ಆಗಿ ಏನು ಖರ್ಚು ಮಾಡಲಿಕ್ಕೆ ನಮ್ಮಲ್ಲಿ ತೊಂದರೆ ಇಲ್ಲ. ಇಲ್ಲಿ ಸ್ಟೇಷನರಿ ಆಗಲಿ, ಇಲ್ಲಿ ಚಹಾ ಕುಡಿದಲ್ಲಿ ಆಗಲಿ, ಬೇರೆ ಏನು ಅದೆಲ್ಲ ಬೇಸಿಕಲ್, ಅದು ಡೈಲಿ ಕೊಡಲಿ, ಅದಕ್ಕೇನು ತೊಂದರೆ ಇಲ್ಲ. ನೀವೇ ಹೇಳಿದಾಗೆ ಕೆಲಸ 3 ಲಕ್ಷ 6 ಲಕ್ಷ ಎಲ್ಲ ಅನುದಾನ ಇಡೀ ಅಂತ ಸದಸ್ಯರು ಒತ್ತಾಯ ಮಾಡ್ತಾರಲ್ಲ, ಅದಕ್ಕೆ ನಮಗೆ ಕಷ್ಟ ಆಗ್ತಾ ಉಂಟು. ಅದೇ ಹೇಳಬೇಕು ಹೊರತು ನಾವು ಇಲ್ಲಿ ನಮಗೆ ಸ್ಟೇಷನರಿಗೆ ಕಷ್ಟ ಆಗ್ತದೆ, ಇಲ್ಲಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಚಹಾ ಕುಡ್ದಾನ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಹಾಗೆ ಹೇಳ್ತಾ ಇಲ್ಲ, ನಾವು ಇರ್ಬೇಕು. 37 ಸದಸ್ಯರು 31 ಸದಸ್ಯರನ್ನು ಒಳಗೊಂಡಂತ ನಗರಸಭೆ. ನೀವು ರೆವೆನ್ಯೂ ಕಲೆಕ್ಷನ್ ಮಾಡೋದು ನಿಮ್ಮ ಕರ್ತವ್ಯ, ಅದು ನಾವಲ್ಲ. ಇಷ್ಟು ಫಿಶ್ ಮಿಲ್ ಉಂಟು, ಫಿಶ್ ಮಿಲ್ಗೆ ಗೋಡೌನ್ ಉಂಟು. ಆ ಗೋಡೌನಿಗೆಲ್ಲ ನೀವು ಟ್ಯಾಕ್ಸ್ ಹಾಕ್ತೀರಾ? ಯಾವುದೋ ಒಂದು ಕೌನ್ಸಿಲರ್ ಯಾರೋ ಒಬ್ರು ಬರ್ತಾರೆ ಅಂತೇಳಿ ನೀವು ರೊಕ್ಕ ಕೊಟ್ಟು ಬಿಡ್ತೀರಿ. ಫಿಶ್ ಮಿಲ್ ಇದೆ ಲೈಸೆನ್ಸ್, ಅಷ್ಟು ಗೋಡೌನ್ ಉಂಟು, ಅದಕ್ಕೆ ನೀವು ಲೈಸೆನ್ಸ್ ಹಾಕ್ತೀರಾ? ಟ್ಯಾಕ್ಸ್ ಹಾಕ್ತೀರಾ? ಒಮ್ಮೆ ಇನ್ಸ್ಪೆಕ್ಷನ್ ಹೋಗಿ ಎಲ್ಲಾದ್ರೂ ನೋಡುವ, ಕಳಿಸಿ ಎಲ್ಲಾದ್ರೂ, ಆಗ ಗೊತ್ತಾಗ್ತದೆ. ಕೌನ್ಸಿಲರ್ ಬರ್ತಾರೆ ಹಿಡ್ಕೊಂಡು, ಅದಕ್ಕೆ ಕೊಟ್ಟು ಬಿಡ್ತೀರಿ. ಅದು ಮಾಡಿ ಎಲ್ಲ ನೋಡುವ. ಪಾಪದವರ ಬಿಲ್ಡಿಂಗ್ ನಮ್ಮ ಕಳಿಸ್ತೀರಲ್ಲ ನೀವು, ದೊಡ್ಡವರ ಬಿಲ್ಡಿಂಗ್ ನೀವು ಬಿಡ್ತೀರಾ? ಫಸ್ಟ್ ನೀವು ತುಕ್ಕೋಟಿಗೆ ಹೋಗಿ, ತುಕ್ಕೋಟಲ್ಲಿ ಎಷ್ಟು ಬಿಲ್ಡಿಂಗ್ ಇದೆ ಅದನ್ನು ಫಸ್ಟ್ ಕಲೆಕ್ಟ್ ಸರ್. ನೀವು ಅಷ್ಟು ದೊಡ್ಡ ಕೋಟಿಗಟ್ಟಲಿದ್ದವ್ರಿಗೆ ಯಾಕೆ ಹೋಗಿದ್ರೆ ನೀವು ಹೇಳಿ? ಬಡವರ ಮನೆಗೆ ಹೋಗ್ತೀರಿ, ಟ್ಯಾಕ್ಸ್ 1,000 ಕಲೆಕ್ಷನ್ ಇದ್ರು ಮಾಡ್ತೀರಿ, ಅದು ದೊಡ್ಡದು ಮಾಡಿ. ಯಾರಾದ್ರೂ ಹೇಳಿಬಿಡಿ ಅಂತ, ಯಾಕೆಂದ್ರೆ ಅಲ್ಲಿರೋದು ನಾನೊಬ್ಬರು ಕೌನ್ಸಿಲರ್ ಕೋಟೆ ಫಿಶ್ ಮಿಲ್ ಆಗಿ. ಕೇಳುದಿಲ್ಲ ಮೇಡಮ್, ಹೇಳಿ ಕೇಳುದಿಲ್ವಾ? ಅವರು ಹೇಳುದು ಕೌನ್ಸಿಲರ್ ಹೆಸರು ಬಂದಿದೆ, ಆ ಕೌನ್ಸಿಲರ್ ಯಾರು ಅಂತ ಕೇಳುದು. ಫಿಶ್ ಮಿಲ್ ಇರುವುದು ಅವರ ವಾರ್ಡ್ನಲ್ಲಿ ಆಗಿರ್ತದೆ. ಅಲ್ಲ, ಫಿಶ್ ಮಿಲ್ ಗೋಡನ್ಗೆ ಎಲ್ಲ ನೀವು ರೈಡ್ ಮಾಡಿದ್ದೀರಾ? ಫಿಶ್ ಮಿಲ್ ಫ್ಯಾಕ್ಟ್ರಿ ಎಲ್ಲ ಉಂಟಲ್ಲ, ಅಲ್ಲಿಗೆಲ್ಲ ನೀವು ಟ್ಯಾಕ್ಸ್ ಕಲೆಕ್ಟಿಗೆ ಹೋಗಿದ್ದೀರಾ ಅಂತ ಇವರು ಕೇಳಿದ್ರು. ಯಾರೋ 1-2 ಕೌನ್ಸಿಲರ್ ಹೇಳಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಿದಂತ ನಮ್ಮ ಮಾಜಿ ಅಧ್ಯಕ್ಷರು ಒಂದು ಆರೋಪ ಮಾಡಿದ್ರು. ಅದಕ್ಕೆ ಸ್ಪಷ್ಟೀಕರಣ ಕೇಳಿದ್ದಾರೆ. ಆ ಭಾಗದ ಕೌನ್ಸಿಲರ್ ಅವರಂತೆ, ಅದಕ್ಕೆ ಅವರು ಹೇಳಿದ್ರು ನನ್ನ ಮೇಲೆ ಅವರಿಗೆ ಡೌಟ್ ಉಂಟಂತ, ಅದರ ಅರ್ಥ ಅಷ್ಟೇ. ಅವ್ರು ಯಾರ ಹೆಸರೇ ಹೇಳಿಲ್ಲ. ಅದು ಯಾರ ಕೌನ್ಸಿಲರ್ ಅಂತ ನಮಗೆ ಬೇಕಾಗಿ ಪ್ರಭಾವ ಬಲಿಸಿದ್ರ ಅಂತ. ಈಗ ನಾನು ಬಂದ ನಂತರ ನಮ್ಗೆ ಯಾವ ತರದ ಒತ್ತಡ ಇಟ್ಟಿದ್ದಾರೆ ನಾನು ವಿಚಾರಿಸಿದ್ದೇನೆ. ನಮ್ಮ ಸ್ಟಾಫ್ ಪ್ರಕಾರ ಅಲ್ಲಿ ಎಲ್ಲೆಲ್ಲ ಏನೆಲ್ಲ ಸಂಬಂಧಪಟ್ಟ ಕಟ್ಟಡಗಳಿದ್ದು ಟ್ಯಾಕ್ಸ್ ಬಂದಿದೆ ಸರ್. ಹೌದು, ಈಗ ಇದಕ್ಕಿಂತ ಮುಂಚೆ ಹೆಸರು ಎಷ್ಟು ನಾನು ಪ್ರಮಾಣ ಮಾಡಿದ ಒಂದು ಕಲರ್ ಶೀಟಿಗೆ ನನ್ನ ಹೆಸರು ಮತ್ತೆ ಇನ್ನು ಅದೇ ಹೇಳುದು ನಾನು ಹೆಸರು ಇಲ್ಲಿ ಮೊದಲ ಆದ ವಿಷಯಕ್ಕೆ ಹೆಸರು ಬರೋದಿಲ್ಲ, ಇನ್ನೊಂದು ಹೆಸರು ಬರುದು. ಈಗ ಮೊನ್ನೆ ನಾವು ಕಲರ್ ಶೀಟ್ ಮಾತಾಡಿದೆ, ನೀವೆಂತ ತನಿಖೆ ಮಾಡಿ ವರದಿ ಕೊಡ್ತಂದ್ರೆ ಎಂತ ವರದಿ ಕೊಟ್ಟಿದ್ದೀರಿ? ನಾನು ಬರೋ ಮುಂಚೆ ಆಯ್ತಾ ಗೊತ್ತಿಲ್ಲ ನನಗೆ, ನಾನು ಬಂದದ್ದು ಲೇಟ್. ಎಂತ ವರದಿ ಬಂತು? ಹೋದ ಸಲ ಮೀಟಿಂಗ್ ಅಲ್ಲಿ ಕಲರ್ ಶೀಟ್ ಬಗ್ಗೆ ಮಾತಾಡಿದೆ. ಆಗ ನೀವು ಎಂತ ಹೇಳಿದ್ರಿ? ನಾವು ತನಿಖೆ ಮಾಡಿ ಹೇಳ್ತೇವೆ ಅಂತ ಹೇಳಿದ್ರಿ. ತನಿಖೆ ಆಯ್ತಾ? ಅದರ ಬಂತ ವಿಷಯ ಯಾರು ಕೌನ್ಸಿಲರ್ ಇರುವುದರ ಇಲ್ಲಿ ಇದಕ್ಕೆ ಮುಂಚೆ ಹೆಸರು ಬಂದಿದೆ, ಯಾರ್ದಾದ್ರು ಹೇಳಿದವರು ಮಾಡಿದವ್ರ ಹೆಸರು ಇನ್ನು ಬರ್ಲಿಕ್ಕೆ
ಸರಿ ಸರ್, ಒಂದು ನಿಮಿಷ. ಹೋದ ಸಲ ನಿರ್ಣಯ ಮಾಡಿದ್ದೇವೆ, ಅದು ಫಸ್ಟ್ ಓದಿ ಹೇಳಿ ನೀವು. ಹೋದ ಸಲ ಬರ್ತದಂತ ನಿರ್ಣಯ ಓದಿ ಹೇಳಿ. ಅಲ್ಲ ಮೇಡಮ್, ದಯವಿಟ್ಟು ಒಂದು ನಿಮಿಷ. ನಾನು ನಿಮ್ಮ ಹತ್ರ ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿದ್ದೇನೆ. ನಮಗೆ ಗೊತ್ತುಂಟು, ಈಗ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ದಾರೆ, ಮತ್ತೆ ಅಧ್ಯಕ್ಷರಿದ್ದಾರೆ, ನಮ್ಮ ಉಪಾಧ್ಯಕ್ಷರಿದ್ದಾರೆ. ನಾನು ನಿಮ್ಮ ಅಧ್ಯಕ್ಷರ ಕ್ಯಾಬಿನ್ಗೆ ಕರೆದು ನಮ್ಮ ಉಳ್ಳಾಳ ಅಬ್ಬಕ್ಕ ಸರ್ಕಲಿಂದ ಬೈಲ್ ತನಕದ ಪರಿಸ್ಥಿತಿಯನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೇನೆ. ಒಂದು ಕೇಬಲ್ 3 ಕಡೆ ಕಟ್ಟಾಗಿದೆ, ಅದರಲ್ಲಿ ಜೀವ ಹೋದರೆ ಯಾರು ಹೊಣೆ ಅಂತ ನಾನು ನಿಮ್ಮ ಹತ್ರ ಕೇಳುದು. ಯಾಕೆಂದ್ರೆ ಹೇಳಿದರೆ ನಿಮ್ದು ಯಾರ್ದು ಹೆಸರು ಬರುವುದಿಲ್ಲ. ಅಲ್ಲಿ ಸತ್ತು ಹೋದರೆ ಯಾರಾದ್ರೂ ಡೆಡ್ ಬಾಡಿ ಬಿದ್ದರೆ, ಅಲ್ಲಿ ಹೆಣ ಬಿದ್ದರೆ ಸ್ಥಳೀಯ ಕೌನ್ಸಿಲರ್ ಮತ್ತು ಸ್ಪೀಕರ್ದ ಹೆಸರು ಬರ್ತದೆ, ನಮ್ಮ MLA ಮಾಡಿದಂತ ಹೇಳಿ. ನಾನು ಹೇಳುದು, ನಮ್ಮ ಉಳ್ಳಾಳ ಅಬ್ಬಕ್ಕ ಸರ್ಕಲಿಂದ ಬೈಲ್ ತನಕ ಡಿವೈಡರ್ ನಡುವಲ್ಲಿ 3 ಕಡೆ ಕೇಬಲ್ ಕಟ್ಟಾಗಿ ಉಂಟು. ನಾನು ವಿಡಿಯೋ ಮಾಡಿದ್ದೇನೆ, ಪಬ್ಲಿಕ್ ಇದನ್ನು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ಏನಾದರೂ ಒಂದು 35-40 ಸಾವಿರ ರೂಪಾಯಿ ನಮ್ಮ ನಗರಸಭೆಯಲ್ಲಿ ಇಲ್ವಾ ಅಂತ ನಾನು ಕೇಳುದು. ಯಾಕೆ? ಎಷ್ಟು ವರ್ಷ ಆಯಿತು, ಎಷ್ಟು ಟೈಮ್ ಆಯಿತು? ಮೊನ್ನೆ ನೀವು ಕರೆದು ಎಲ್ಲ ಹತ್ರ ಹೇಳಿ ಮೀಟಿಂಗ್ ಮಾಡಿದ್ದೀರಿ, ನಮ್ಮ ಎದುರಲ್ಲಿ ಮಾಡಿಸ್ತೇನೆ ಅಂತ ಹೇಳಿದ್ದೀರಿ. ನೀವು ಮಾಡಿದ್ದೀರಾ? ಅಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರು ಸಹ ಮಾತಾಡಿದ್ದಾರೆ. ಯಾಕೆ ನೀವು ಮಾಡಲಿಲ್ಲ? ಅಲ್ಲ, ನೀವು ಹೇಳಿ, ನೀವು ಅಲ್ಲಿ ಇದ್ರೆ ಸಹ ಹೇಳಿ. ನೋಡಿ, ನನಗೆ ಒಬ್ಬನಿಗಾಗಿ ನಾವು ಮಾತಾಡೋದಲ್ಲ, 4 ಕೌನ್ಸಿಲರ್ಗೆ ಬರ್ತದೆ. ಅದರಲ್ಲಿ ಚಿತ್ರಕಲಾ ಮೇಡಮ್ ಬರ್ತದೆ, ನಮಿತನಿಗೆ ಬರ್ತದೆ, ರವಿ ಬರ್ತದೆ, ಅಶ್ರಫ್ಗೆ ಬರ್ತದೆ. ಪಬ್ಲಿಕ್ ಅಲ್ಲಿ ಉಂಟು, ರಸ್ತೆಯಲ್ಲಿ ಉಂಟು ನಮ್ಮ KEB ಕರೆಂಟ್ ಇದು ವೈರ್. ಯಾರು ಸರಿ ಮಾಡುವವರಿಲ್ಲ. ಇದರ ವಿಷಯ ಏನು? ಅಲ್ಲ, ನಾನು ಕೇಳೋದು ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಇವತ್ತು ನಾಳೆ ಸರಿ ಮಾಡದಿದ್ದರೆ ನಾನು ನನ್ನ ಸ್ವಂತ ಖರ್ಚಿಂದ ಮಾಡಿಸಿ ಟಿವಿಯಲ್ಲಿ ಪೇಪರಲ್ಲಿ ಹಾಕ್ತೇನೆ. ದಯವಿಟ್ಟು ನೀವು ಅದನ್ನು ನಾಳೆ ಏನಂತ ಕೇಳಬಾರ್ದು ನನ್ನ ಹತ್ರ. ನನಗೆ ಅಷ್ಟು ಕೆಪಾಸಿಟಿ ಉಂಟು. ಸತ್ಯ ಹೇಳ್ತೇನೆ. ನಾನು ಎಷ್ಟು ಸಲ ನಿಮ್ಮ ಹತ್ರ ಹೇಳಿದ್ದೇನೆ, ಭಿಕ್ಷೆ ಬೇಡಿದಾಗ ನಾನು ನಿಮ್ಮ ಹತ್ರ ಎಷ್ಟು ಸಲ ಬಂದು ಹೇಳಿದ್ದೇನೆ. ನಮಗೆ ನಮ್ಮ ಮನೆಯ ಅಂಗಳದಲ್ಲಿ ಇಲ್ಲ, ಪಬ್ಲಿಕ್ ನಡುವೆ ರಸ್ತೆಯಲ್ಲಿ ಇರುವುದು ಸರ್. ನನಗೇನು ಅಗತ್ಯಿಲ್ಲ. ಆದರೆ 4-5 ವಾರ್ಡ್ ಸಮಸ್ಯೆ ಸರ್. ಯಾಕೆ ನೀವು ಮಾಡೋದಿಲ್ಲ? ನಿಮಗೆ ಅವಕಾಶ, ನಿಮಗೆ ಮಾಡುವಷ್ಟು ಕೆಪಾಸಿಟಿ ಉಂಟು. ನೀವು ಮೇಲೆ ಅಧಿಕಾರಿ, ನೀವು ಸುಪ್ರೀಂ ಆಗಿದ್ದೀರಿ. ಯಾಕೆ ನೀವು ಮಾಡೋದಿಲ್ಲ? ನಿಮ್ಮ ಕೆಳಗೆ ಇರುವವರನ್ನು ಕರೆಸಿ ಮಾಡಿಸಿ. ನೀವು ಯಾಕೆ ಮಾಡಲಿಲ್ಲ? ನಾನು 17 ಸಲ ಆಯ್ತು ನಿಮ್ಮ ಹತ್ರ ಹೇಳುದು. ಅಧ್ಯಕ್ಷರ ಕ್ಯಾಬಿನಲ್ಲಿ ಕರೆದು ಸಹ ಮಾತಾಡಿದ್ದೇನೆ. ಹಾಗಾದ್ರೆ ನಮಗೆ ಒಂದು ಸ್ಥಳೀಯ ಕೌನ್ಸಿಲರ್ ಮಾತಾಡಿದಕ್ಕೆ ಏನು ಬೆಲೆ ಇಲ್ವಾ? ನಾವು ಬರೋದು ಸುಮ್ಮನೆ ಅಲ್ಲ. ಹಾಗಾದ್ರೆ ಪಬ್ಲಿಕ್ದ ಮಾತು ಕೇಳುದು, ನಮ್ಮ ಕೌನ್ಸಿಲರ್ ಮಾತು ಕೇಳದಿದ್ರೆ ನೀವು ಪಬ್ಲಿಕ್ದ ಮಾತು ಕೇಳ್ಬಹುದಾ? ನೀವು ಉತ್ತರ ಕೊಡಿ ಇದಕ್ಕೆ. ಸುಮಾರು ಸಲ ನಾನು ಕಮಿಷನರ್ ಮತ್ತು ಅಧ್ಯಕ್ಷರೆಲ್ಲ ಕರೆದು ಹೇಳಿದ್ದೇನೆ, ಬಟ್ ಅವನು ಇಷ್ಟರಿಗೆ ಮಾಡಲಿಲ್ಲ ಸರ್. ಅಲ್ಲ ಸರ್, ನಾನು ಹೇಳುದು ಸತ್ಯ ಹೇಳ್ತೇನೆ. ನಾನು ಇದೇ ಪೇಪರ್ TV ಅವರನ್ನು ಕರೆಸಿ ನಾನು ಮಾಡಿಸ್ತೇನೆ. ನನ್ನ ಹತ್ರ ಜನ ಇದ್ದಾರೆ, ಗ್ಯಾರಂಟಿ ಮಾಡ್ತೇನೆ. ನೀವು ಸತ್ಯ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಪ್ರವೀಣ್ಗೆ ದುಡ್ಡು ಬಾಕಿ ಉಂಟಂತ ಹೇಳಿ ಪ್ರವೀಣ್ ಮಾಡುದಿಲ್ಲ. ಪ್ರವೀಣ್ಗೆ ದುಡ್ಡು ಬಾಕಿ ಉಂಟಂತ ಹೇಳಿ ಪ್ರವೀಣ್ ನಾವು ವರ್ಕ್ ಮಾಡುದಿಲ್ಲ ಸರ್. ಇದೇನು 35-40 ಸಾವಿರ ರೂಪಾಯಿ ಕೆಲಸ ನಮ್ಮ ನಗರಸಭೆಯಲ್ಲಿ ದುಡ್ಡಿಲ್ವಾ? ನಾನು 5 ಲಕ್ಷ 10 ಲಕ್ಷದ ಕೆಲಸ ಕೇಳೋದಿಲ್ಲ. ಇದನ್ನು ನೀವು ಮಾಡಿ 4-5 ಕೌನ್ಸಿಲರ್ಗೆ ಬೇಕಾದದ್ದು ನಾನು ಮಾಡೋದು ಸರ್. ನಾನೇ ಕರೆಸಿ ಹೇಳಿದ್ದೇನೆ, ಮಾಡ್ತೇನೆ, ಇವತ್ತು ಹೋಗ್ತೇನೆ. ಅದೇನು ಕೇಬಲ್ ಬೇರೆ ಆಗಬೇಕು, ಅಲ್ಲಿ ಏನು ಬೇರೆ ಸಮಸ್ಯೆ ಅಂತ ಹೇಳಿದ್ರೆ ಅದನ್ನು ಮೆಸ್ಕಾಂನವ್ರ ಹತ್ರ ಮಾತಾಡಿಕೊಂಡು ಮಾಡ್ತೇನೆ ಅಂತ ಹೇಳಿದೆ. ಸರ್ ಕೂಡ ಬಂದಿದ್ದಾರೆ ಈಗ. ಅಲ್ಲೇನು ಮೆಸ್ಕಾಂನವ್ರ ತೊಟ್ಟು ನಾವು ಮಾತಾಡ್ಕೊಂಡು ಸರ್, ಅದು ಮೆಸ್ಕಾಂನವ್ರದ್ದಲ್ಲ ಸಮಸ್ಯೆ. ನಾನು ಹೇಳ್ತೇನೆ, ಅದು PWಗೆ ಇರುವ ಸಮಸ್ಯೆ ಇರುವುದು PW ಅವರಿಗೆ. ಅದು ನಮ್ಮ ನಗರಸಭೆಗೆ ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವರು ರೌಫ್ ಆದ್ರೆ ಯಾರಾದ್ರೂ ಮಾಡ್ಲಿ, ಅವ್ರ ಹತ್ರ ಕೇಳಿ. ಅವರು ಇದ್ದಾರಲ್ಲ, ನಮ್ಮ KEB ಅವರು ಇದ್ದಾರಲ್ಲ, ಅಲ್ಲಿ ಯಾರ ಅಂಡರಲ್ಲಿ ಇದ್ದಾರೆ ಹೇಳಿ ನಮ್ಗೆ. ರಾಯಪ್ಪ ಸರ್ ಇರುವಾಗ ಇದು ಮಾಡಿದ್ದಾರೆ, ಹ್ಯಾಂಡ್ ಓವರ್ ಮಾಡಿದ್ದಾರೆ. ಬಂದಿದ್ದಾರಲ್ಲ, ಅವರನ್ನು ಬಿಟ್ಬಿಡಿ. ಅಧ್ಯಕ್ಷರು, ಸ್ಥಾಯಿ ಸಂಸ್ಥೆ ಸರ್ವ ಸದಸ್ಯರು ನಮಸ್ಕಾರಗಳು. ಸಭೆಗೆ ಆಗಮಿಸಲು ಸ್ವಲ್ಪ ತಡವಾಯಿತು, ಕಾರ್ಯನಿರತ, ಕ್ಷಮಿಸಬೇಕು. ಈಗ ನಾವು ಮಾತಾಡ್ತಾ ಇರೋ ಸಬ್ಜೆಕ್ಟ್ ಸ್ಟ್ರೀಟ್ ಲೈಟ್ ಅಂದ್ಕೊಳ್ತೀನಿ ಸರ್ ನಾನು. ಅಂದರೆ ಮೀಟರ್ವರೆಗೆ ನಮ್ಮದು ಸಪ್ಲೈ ಪಾಯಿಂಟ್ವರೆಗೆ ನಮ್ಮದು ಜವಾಬ್ದಾರಿ ಬರುತ್ತೆ ಸರ್. ಅದರ ನಂತರ ಏನಿದೆ ವೈರಿಂಗು ಯಾರು ಒಂದು ವೇಳೆ ನಗರಸಭೆ PW ಅವರ ಕಂಚಿನಲ್ಲಿ ಮಾಡಬೇಕಾಗಿರುತ್ತೆ ಸರ್, ಇಂಟರ್ನಲ್ ವೈರಿಂಗ್. ಈಗ ತಾವು ಹೇಳಿರುವಂಥದ್ದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿದ್ರೆ ನಾನು ಖಂಡಿತ ಅದನ್ನು ಚೆಕ್ ಮಾಡಿಸ್ತೇನೆ. ಮೋಸ್ಟ್ಲಿ ಅದು ಮೀಟರ್ ನಂತರ ಇರಬೇಕು ಅಂತ ನಾನು ಕರ್ಕೊಂಡು. ಇಲ್ಲ ಸರ್, ನಮ್ಮ ಅಬ್ಬಕ್ಕ ಸರ್ಕಲ್ ಇಂದ ತಕ್ಕೊಂಡು ಬೈಲ್ ತನಕ ಡಿವೈಡರ್ ನಮ್ಮ ರಸ್ತೆ PW ಅವರಿಗೆ ಇರುವುದು. ಆ ಸೀಟ್ ಲೈಟ್ ಒಂದು ಕೇಬಲ್ ಆಗಿದೆ, ಒಂದು ನನ್ನ ಮತ್ತು ಚಿತ್ರಕಲಂದು ಮತ್ತೆ ನಮ್ಮಿಂದಂದು ವಾರ್ಡ್, ಅದು ರಸ್ತೆಯಲ್ಲಿ ಉಂಟು ಸರ್. ನೀವು ಅದರದ್ದು ಅದು ರವಿಗೆ ಸಹ ಬರ್ತದೆ. ನೀವು ನೋಡಿ ಏನಂತ ನೋಡಿ. ಯಾಕೆಂದ್ರೆ
ನಾವು ಎಷ್ಟು ಸಲ ಹೇಳುದು, ನಾವೊಂದು ಸ್ಥಳೀಯ ಕೌನ್ಸಿಲರ್ ಆಗಿ ಹೇಳಿ ಏನು ಪ್ರಯೋಜನ ಇಲ್ಲ. ಮತ್ತೆ ಯಾರ ಹತ್ರ ಇನ್ನು ಹೇಳುದು? ಅದಕ್ಕೆ ಸಂಬಂಧಪಟ್ಟ ಮೇಂಟೆನೆನ್ಸ್ ಏಜೆನ್ಸಿ ಏನಿರ್ತಾರೆ ಅವರಿಂದ ಅದು ಸರಿ ಮಾಡಿಸ್ತಾರೆ. ಸರಿ ಅದು ಅಲ್ಲ ಸರ್, ನೀವು ನಮ್ಮ ಜೈ ಹತ್ರ ಕೇಳಿ, ಅವರು ಅದಕ್ಕೆ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ ಹೇಳಿದ್ರು ಸುವರ್ಣ ಎಲೆಕ್ಟ್ರಿಕಲ್ ಅವರಿಗೆ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸುವರ್ಣ ಎಲೆಕ್ಟ್ರಿಕಲ್ ನಮ್ಮಲ್ಲಿ ಸಹ ಕೆಲಸ ಮಾಡ್ತಾರೆ. ನಾನು ಅವರಿಗೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಅದನ್ನು ಬೇಗ ಮಾಡಿಕೊಡಿ. ಅಲ್ಲ ದಯವಿಟ್ಟು ಸರ್, ಅಲ್ಲ ನೀವು ಯಾರಾದ್ರೂ ಆಗ್ಲಿ ಒಂದು ಮಾಡಿಬಿಡಿ ಸರ್, ದಯವಿಟ್ಟು ಮಾಡಿ. ಯಾಕೆಂತ ಹೇಳಿದ್ರೆ ನೋಡಿ, ಇನ್ನು ಉರುಸ್ತಾ ಬಂತು ನೋಡಿ, ಇನ್ನು ಟೈಮ್ ಇಲ್ಲ. ಎಲ್ಲ ರಸ್ತೆಯಲ್ಲಿ ಇರುವುದು, ಮಕ್ಕಳಿಗೆ ಗೊತ್ತುಂಟು ಅದರ ಕರೆಂಟ್ ಉಂಟು ಅಂತ ಹೇಳಿ. ಸರ್ ಅದು ಈ ಒಂದು ಗಂಭೀರ ನಾನು ಅವ್ರ ಗಮನಕ್ಕೆ ತರ್ತೇನೆ. ಈ ವಿಷಯವನ್ನು ನಾನು ಕೂಡ ನೀವು ಹೇಳಿದ ಅವತ್ತಿದೆ, ನಾವು ಅವರೊಟ್ಟಿಗೆ ಚರ್ಚೆ ಮಾಡಿ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಇವತ್ತು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಾಡಲಿಲ್ಲ, ನಾಳೆ ವಾಪಸ್ ನಾಳೆ ಕೂಡ ಮಾಡಿಸಿದ್ರೆ ಒಂದು 2 ದಿವಸದಲ್ಲಿ ನಾವು ಮಾಡಿಸ್ತೇವೆ. ಅವರದ್ದು ಬೇರೆಯವರಿಂದ ಅದು ಈಗ ಅವರು ಮಾಡೋದಿದ್ರೆ ಬೇರೆಯವರ ಹತ್ರ ಅದು ಮಾಡಿಸುವ. ಸರಿ ಪ್ರವೀಣ್, ಮತ್ತೆ ಸುಭಾಷ್ ನಗರದಲ್ಲಿ 2 ಕಂಬ ಉಂಟಲ್ಲ, ಕಟ್ಟಾಗಿ ಬೀಳುವ ಪೊಸಿಷನ್ ಇದೆ. ಕಳಂದರಿಗೆ ಹೇಳಿದ್ದೇನೆ. ಮತ್ತೊಂದು ಮೊಹಮ್ಮದ್ ಕಚೇರಿ ವಾರ್ಡ್ ಆಗ್ತದೆ, ಅಲ್ಲಿ ಒಂದು ಗೋಡೆ ಹತ್ತಿರ ಒಂದು ಕಂಬ ಉಂಟು. ಅದು ಮಕ್ಕಳ ಹೋಗುವ ತೊಂದರೆ ಆಗ್ತದೆ. ಅದೊಂದು ಸೇಫ್ಟಿಗೆ ಆಗಿ ಅದು ಕೂಡ ತೋರಿಸಿ ಮಾಡಿಬಿಡಿ, ತೊಂದರೆ ಆಗುತ್ತೆ. ಡ್ಯಾಮೇಜ್ ಆಗಿರೋ ಕಂಬಗಳನ್ನು ಬದಲಾವಣೆ ಮಾಡಿ ಸುಭಾಷ್ ನಗರದೊಳಗೆ ಪುಳಿಗೆ ಬರುವಂಥದ್ದು. ನನ್ನದು ಮತ್ತು ನಿಜಾಮ್ ಕಮರ್ ನಿಸಾ ವಾರ್ಡ್ನಲ್ಲಿ ಕೂಡ ಹಾಗೆ ಬರ್ತಾ ಉಂಟು. ಅವರಿಗೆ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ. ಇದೀಗ ಸೀನಾ ಕಾಂಪೌಂಡಲ್ಲಿ ಕೂಡ ಅದೇ ಪರಿಸ್ಥಿತಿ ಆಗಿದೆ. ಒಂದು ಇದರಲ್ಲಿ 7 ಎಚ್ ಮೋಟ್ರ್ ಉಂಟು, ಅದು 21 ಎಚ್ ಒಟ್ಟಿಗೆ ಬಿಡ್ತಾನೆ ಅವನು. ಒಂದು 4 ಗಂಟೆ ಬಿಡಬೇಕು, ಅಥವಾ ಒಂದು ದಿವಸಕ್ಕೆ ಒಂದು ಮೋಟ್ರನ್ನು ಮಾಡಬೇಕು. ಇದರಲ್ಲಿ ನೀರು ಕಂಡಾಪಟ್ಟಕ್ಕೆ ಹೊಚ್ಚೆ ಹೋಗಿ ಜನರಿಗೆ ರೋಗ ಹಿಡಿತಾ ಇದೆ. ನಾಳೆ ನಮಗೆ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರೆ ನಿಮಗೆ ಉತ್ತರ ಇಲ್ಲ ಅದಕ್ಕೆ. ಮತ್ತು ನಿಮ್ಮ ನಿರೀಕ್ಷೆ ಅಂತ ಬರ್ತದೆ. ಅದಕ್ಕೆ ನಾವು ಮೊದಲಾಗಿ ಹೇಳುವುದು ಅದೊಂದು ಸ್ವಲ್ಪ ಒಂದು ಸೀರಿಯಸ್ನೆಸ್ ಹೇಳಿದೆ. ಅದು ಏನು ಸಮಸ್ಯೆ ಅಂತ ನೋಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೊಳ್ಬೋದು. ಯಾವ್ದು ಮೇಡಮ್? ಹೌದು ಆಗಿದೆ ಅಂತ ಹೇಳಿದ್ರಲ್ಲ ಮೇಡಮ್, ಕೈ ಬೋರ್ ಅಂತ ಆಗ್ಬೇಕು ಅಂತ ಹೇಳಿದ್ರು. ಎಷ್ಟು ವಾರ್ಡ್? 11ನೇ ವಾರ್ಡ್. ನಮ್ದು ಅವ್ರದ್ದೆಲ್ಲ ಒಂದೇ ಬಾವಿ. ಈಗ ನಮ್ಮದು ದರ್ಗಾ ಬಾವಿಯಿಂದ 3 ವಾರ್ಡಿಗೆ ಹೋಗ್ತಾ ಉಂಟು ನೀರು. ಇಸ್ಮಾಯಿಲ್ ವಾರ್ಡಿಗೆ ವಾರ್ಡ್ ನಂಬರ್ 11 ಮತ್ತು 13. ಈಗ ಅದರಲ್ಲಿ ಇಸ್ಮಾಯಿಲ್ ಮತ್ತು ವಾರ್ಡ್ ನಂಬರ್ 11ಕ್ಕೆ ಕೆಸರು ನೀರು ಹೋಗ್ತಾ ಉಂಟು. ಕಾರಣ ಅಂತ ಹೇಳಿದರೆ ಅದು ಈಗ 3 ಬೋರ್ ಒಂದೇ ಟೈಮಲ್ಲಿ ರನ್ ಮಾಡ್ತಾರೆ. ಸೊ ನೀರು ಜಾಸ್ತಿ ಅಡಿಗೆ ಫುಲ್ ಖಾಲಿ ಆಗ್ತದೆ. ಸೊ ಇಸ್ಮಾಯಿಲ್ ಹೇಳಿದಂತೆಗೆ ಒಂದು ಮೋಟ್ರನ್ನು 4 ಗಂಟೆ ಅಂದರೆ 4 ಸಪ್ರೇಟ್ ಟೈಮಲ್ಲಿ ರನ್ ಮಾಡಿ ನೋಡುವ ಅಂತ. ಸೊ ಆಗ ಮೇಲೆ ನೀರು ಮಾತ್ರ ಹಾಗೆ ಮಾಡೋದು. ಸರಿ, 4 ಗಂಟೆ ನೀರು ತುಳಸಿ ಈಗ ನಾಳೆ ಈ ಕೆಲಸ ಸ್ಟಾರ್ಟ್ ಮಾಡಲಿ. ಇವತ್ತಿನ ಇದೇ ಏಜೆಂಡದಲ್ಲಿ ನಿರ್ಣಯದಲ್ಲಿ ಇವತ್ತು ಸೇರಿಸ್ಕೊಂಡು ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ತಾವೆಲ್ದಿರ ಹಣ ಇಲ್ಲ ಅಂತ ಇಲ್ಲಿ 9 ಕೋಟಿ ರೂಪಾಯಿ ಟ್ಯಾಕ್ಸ್ ಮತ್ತೆ ಬರ್ತದೆ. ಇಲ್ಲಿ ಲೈಸೆನ್ಸ್ ಇರೋದು 1,000, ಅಂಗಡಿ ಇರೋದು 8,000. ಇಲ್ಲಿ ಉಳ್ಳಾಲ ಮತ್ತು ಬೆಂಬಲ ಅಂಗಡಿ ಇರೋದು 8,000, ಲೈಸೆನ್ಸ್ ಇರೋದು 1,000. ಇದು ಹೇಗೆ ಇನ್ಕಮ್ ಆಗ್ಬೋದು? 9 ಕೋಟಿ ಬರಬೇಕು. ಇಲ್ಲಿ 9 ಕೋಟಿ ಬರುವುದೇ ಇಲ್ಲ. ಇಲ್ಲಿ ದೊಡ್ಡ ಬಿಲ್ಡಿಂಗ್ಗೆ ಲೈಸೆನ್ಸೇ ಬರೋದಿಲ್ಲ, ಟ್ಯಾಕ್ಸ್ ಕಟ್ಟೋದಿಲ್ಲ. ಅದಕ್ಕೆ ಯಾರು ಜವಾಬ್ದಾರಿ? ವಸೂಲು ಮಾಡ್ತಾ ಇದ್ದೇವೆ, ಸಾಕಾಗುದಿಲ್ಲ. 1,000 ಲೈಸೆನ್ಸ್ ಇರೋದು 6,000 ಮೇಲೆ ಅಂಗಡಿ ಉಳ್ಳಾಲ ಬೆಂಗಳೂರು. ನನ್ನ ಲೆಕ್ಕದ ಅಂಗಡಿ 7,000 ಮೇಲೆ ಉಂಟು, 1,000 ಲೈಸೆನ್ಸ್ ಇರೋದು. ಟ್ರೇಡ್ ಲೈಸೆನ್ಸ್ ಸರ್ ನಮ್ದು ಡಿಮಾಂಡ್ ಇರೋದು 46 ಲಕ್ಷ. ಅದರಲ್ಲಿ 27 ಲಕ್ಷ ಕಲೆಕ್ಷನ್ ಆಗಿದೆ ಸರ್. ಇನ್ನು 15 ಲಕ್ಷ ಬಾಕಿ.
ಎಷ್ಟು 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 ಟೈಲ್ ಲೈಸೆನ್ಸ್ ಎಷ್ಟು ಕಲೆಕ್ಷನ್ ಆಗಿದೆ? 46 ಲಕ್ಷದಲ್ಲಿ 27 ಲಕ್ಷ ಕಲೆಕ್ಷನ್ ಆಗಿದೆ. 27 ಲಕ್ಷ 27 ಅದೇ 46 ಲಕ್ಷ ಡಿಮಾಂಡ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ 27 ಲಕ್ಷ ಕಲೆಕ್ಷನ್ ಆಗಿದೆ, 18 ಲಕ್ಷ ಬಾಕಿ ಇದೆ. ಹೌದು, 18 ಲಕ್ಷ ಬಾಕಿ ಇದ್ದದ್ದು ಕಾರಣ 73 ಲಕ್ಷ ಬಾಕಿ ಇದೆ ಸರ್ ಈ ವರ್ಷದ್ದು. ಈ ವರ್ಷದಲ್ಲಿ 73,94,191 ರೂಪಾಯಿ ಬ್ಯಾಲೆನ್ಸ್ ಇದೆ. ಪ್ರಾಪರ್ಟಿ ಟ್ಯಾಕ್ಸ್ ಟ್ರೇಡ್ ಲೈಸೆನ್ಸ್ ಅಲ್ಲಿ ಹೇಳಿದ್ನಲ್ಲ ಸರ್, 18 ಲಕ್ಷ ಬಾಕಿ ಇದೆ. ಹಾಂ ಸರ್, ಹೇಳ್ತಾ ಇರೋದು ಟ್ಯಾಕ್ಸ್ ಅಲ್ಲಿ ನಾನು ಹೇಳಿದ ಹಾಗೆ ಈಗ ಇನ್ನು 73 ಲಕ್ಷ ಬಾಕಿ ಇದೆ. ಈಗಾಗಲೇ 3,81,00,000 ಕಲೆಕ್ಷನ್ ಆಗಿದೆ. ಇನ್ನು ಟ್ರೇಡ್ ಲೈಸೆನ್ಸಿಗೆ ಬಂದರೆ 46 ಲಕ್ಷ ಡಿಮಾಂಡ್ ಇದೆ. ಅದರಲ್ಲಿ 27,72,000 ಕಲೆಕ್ಷನ್ ಆಗಿದೆ, 18 ಲಕ್ಷ 27,000 ಬಾಕಿ ಇದೆ. ಆನಂತರ ವಾಟರ್ ಚಾರ್ಜಸ್ ಅಲ್ಲಿ 91 ಲಕ್ಷದಲ್ಲಿ 24 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿರೋದು ಸರ್. ಅದರಲ್ಲಿ 82 ಲಕ್ಷ ಬಾಕಿ ಇದೆ. ಮೇಡಮ್, 3 ವರ್ಷಕ್ಕಿಂತ ಜಾಸ್ತಿ ಇದ್ದವರಿಗೆ ಏನಾದರೂ ಪ್ರೊಸೀಜರ್ ಉಂಟಾ ಬೇರೆ ಏನಾದರೂ ಅವರು ಕಟ್ಟುವ ಹಾಗೆ? ಇಲ್ಲ ಯಾರು ಹೇಳಿಲ್ಲ ಅಂತ ಸರ್, ನೀವೆಲ್ಲ ಹೇಳ್ತಾ ಇರೋದು ಏನದಲ್ಲ, ಅದು ಖಾಲಿ ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಪಾಸ್ ಮಾಡ್ಲಿಕ್ಕೆ ಇರೋದು. ನಮ್ದು ಬ್ಯಾಲೆನ್ಸ್ ಶೀಟ್ ಅನ್ನ ಏನು ಬ್ಯಾಲೆನ್ಸ್ ಆಗಿ ಇರೋ ಸಲುವಾಗಿ ಅಲ್ಲಿಗೊಂದು ಆಪ್ಷನ್ ಕೊಟ್ಟಿದ್ದಾರೆ. 50%ಗಿಂತ ಅಂದ್ರೆ ಇಯರ್ಲಿ ಇಷ್ಟು ಪರ್ಸೆಂಟೇಜ್ ಅನ್ನ ನಾವು ರೆಡ್ಯೂಸ್ ಮಾಡ್ಕೊಳ್ಳಿಕ್ಕೆ. ಅದು ಬುಕ್ ಅಡ್ಜಸ್ಟ್ಮೆಂಟ್ ಬಿಟ್ರೆ ಕಲೆಕ್ಷನ್ ಇಂದ ಲೆಸ್ ಆಗುದಿಲ್ಲ ಸರ್. ಮೇಡಮ್, ಯಾರೇ ನೀವು ಓಡಿ ನಿರ್ಣಯ ಮಾಡಿದ್ರೆ 3 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅದು ಬಿಟ್ಟು 3 ವರ್ಷದ ಹಣ ಕಟ್ಟಲಿಕ್ಕೆ ಉಂಟು ನಿರ್ಣಯ. ಯಾರು ಹೇಳಿದಿಲ್ಲ ಅಂತ? ಊದ ಅಂಗಡಿ ಕೊಟ್ಟಿದ್ದಾರೆ, ನಗರಸಭೆಗೆ ಬಿಟ್ಟಿದ್ದಾರೆ. ಊರ ಅಂಗಡಿ ಅದನ್ನ ತಕ್ಕೊಂಡಿದ್ದು ಊರ ಅಂಗಡಿ ನಗರಸಭೆಗೆ ಬಿಟ್ಟಿದ್ದಾರೆ, ಕೌನ್ಸಿಲರ್ಗೆ ಬಿಟ್ಟಿದ್ದಾರೆ. ಇದು ನಗರಸಭೆಗೆ ಬಿಡ್ಲಿಕ್ಕೆ ಆಗುದಿಲ್ವಾ? ಉಂಟು ಮೇಡಮ್, ಯಾರು ಹೇಳ್ತೀವಿ ಉಂಟು. ಯಾರ ಹತ್ರ ನೀವು ಕೇಳಿ, ನಿಮ್ಮ ಅಧಿಕಾರಿ ಹತ್ರ ಕೇಳಿ, ಫೋನ್ ಮಾಡಿ ಈಗಲೇ ಕೇಳಿ, ತಕ್ಷಣ ಕೇಳಿ ನಿಮ್ಮ ಅಧಿಕಾರಿ ಹತ್ರ. ಮೇಲೆ ನಾವು ಮುನ್ನೆ ಡಿಸ್ಕಸ್ ಮಾಡಿದ್ದೇವೆ, ಮುನ್ನೆ ಡಿಸ್ಕಸ್ ಮಾಡಿ ಹೇಳಿದೆ ನಾನು. ಲೆಸ್ ಮಾಡ್ದಲ್ಲ ಮೇಡಮ್, ನಮಗೆ ಪ್ರಾಪರ್ಟಿ ಬರಬೇಕಲ್ಲ. ನಮ್ಗೆ 5 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ಪೆಂಡಿಂಗ್ ಆಗ್ತದಲ್ಲ ಮೇಡಮ್. ಇಲ್ಲ ಮೇಡಮ್, ನಿಮ್ಮ ಅಧಿಕಾರಿ ಹತ್ರ ಸ್ವಲ್ಪ ಮಾತನಾಡಿ ಕೇಳಿ ವಿಷಯವನ್ನು. ನಾವು ಕೇಳಿದ್ದೇವೆ, ನಾವು ಮಾತನಾಡಿದ್ದೇವೆ, ಎಲ್ಲ ಡಿಸ್ಕಸ್ ಮಾಡಿದ್ದೇವೆ. ಮಾಡಿ ಓದಿ ನಿರ್ಣಯ ಮಾಡ್ಬೇಕಂತ ಹೇಳಿದ್ದಾರೆ ಅಧಿಕಾರಿಗಳು. ನಿಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಹತ್ರ ಕೇಳಿ, ನಿಮ್ಮ ಮೇಲೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಹತ್ರ ಕೇಳಿ. ಮೇಡಮ್, AW ಒಂದು ಫೋನ್ ಮಾಡಿ ಕೇಳಿ ವಿಷಯ ಏನಂತ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರು ಎಲ್ಲರೂ ಇಲ್ಲಿ ಒಂದು ನಗರಸಭೆಯಲ್ಲಿ ಬೇರೆ ಪಂಚಾಯತಿಯವರು ಎಲ್ಲ ನಗರಸಭೆ ಅಧ್ಯಕ್ಷರ ಇಲ್ಲಿ ಒಂದು ಇದಾಗಿದೆ, ಯಾವುದು ಸನ್ಮಾನ ಆಗಿದೆ. ಆ ಸನ್ಮಾನಕ್ಕೆ ನಗರಸಭೆ ಯಾವ ಕಾರು ಸಹ ಬರಲಿಲ್ಲ ನಮಗೆ. ಕೃಷ್ಣನವರು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಅಂತ ಬೇರೆ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ನಾವಲ್ಲ, ಅವರು ಸನ್ಮಾನ ಮಾಡುವವರು ಕರೆದಿದ್ದಾರೆ. ಓಕೆ, ನಗರಸಭೆಯ ಒಳಗಡೆ ಈ 3ನೇ ಬಿಲ್ಡಿಂಗ್ ಅಲ್ಲಿ ಆದದ್ದು, ಇದು ಬೇರೆ ಯಾವ ಕಡೆ ಆದದ್ದಲ್ಲ. ಸರ್ಕಾರದ ಚರ್ಚಿಸಿದ ಸರ್ಕಾರದ ಬಗ್ಗೆ ಕಾರ್ಯಕ್ರಮವಾಗಿ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಕಾರ್ಯಕ್ರಮದಲ್ಲಿ ಹಾಗೆಲ್ಲ ಸರಿ, ಯಾವುದಾದ್ರು ಒಂದು ಸಂಘಟನೆ ಹೆಸರಲ್ಲಿ ಮಾಡಿದಂಥದ್ದು ಹೇಳಿದ್ದು ನಾನು. ಸಂಘಟನೆ ಹೆಸರು ಹೇಳಿದ್ದು ನಾನು ಇದೀಗ. ಸರಿ, ಈಗ ಅವರು ಸಂಘಟನೆ ಅಂತ ಅಂದ್ರೆ ಅವರು ಈ ಬಿಲ್ಡಿಂಗ್ ಅಲ್ಲಿ ಮಾಡ್ಲಿಕ್ಕಿಲ್ಲಲ್ಲ, ಯಾವ ಹೆಸರಿಗೆ ಈ ಬಿಲ್ಡಿಂಗ್ ಅಲ್ಲಿ ಮಾಡ್ಲಿಕ್ಕಿಲ್ಲ. ಇದು ಉಳ್ಳಾಲ ನಗರಸಭೆಗೆ ಮಾತ್ರ ಸೀಮಿತವಾದದ್ದು. ಇದು ಸರ್ಕಾರದ ಕಾರ್ಯಕ್ರಮವಾಗಿ. ಇದು ಸರ್ಕಾರದ ಕಾರ್ಯಕ್ರಮವಾ? ಹೇಳಿ ಸರಿ, ಇದು ಸರ್ಕಾರದ ಕಾರ್ಯಕ್ರಮವಾ? ಸಂವಿಧಾನ ದಿನಾಚರಣೆ ಪ್ರಯುಕ್ತ ಅವರು ಸರ್ಕಾರದ ಕಾರ್ಯಕ್ರಮವಾ ನಾ ಕೇಳಿದು? ಈಗ ಸಂವಿಧಾನ ದಿನಾಚರಣೆ ಅಲ್ಲ ಇದು, ಸಂವಿಧಾನ ದಿನಾಚರಣೆ ಅಲ್ಲ ಇದು. ಅಲ್ಲಿ ಪ್ಲೇಸ್ ಇಲ್ಲದಕ್ಕೆ ಇಲ್ಲಿ ಮಾಡಿದಂತ ಹೇಳಿ ನೀವು ಸರಿಯಾಗಿ ಹೇಳಿ. ಈಗ ನಮ್ಮ ಈ ಸಭೆಯ ಬಗ್ಗೆ ನಿಮಗೆ ಸರಿ ಇದೊಂದು ಹೇಳಿ ಸರಿ. ಇಲ್ಲಿ ನಡೆದಂತಹ ಮೀಟಿಂಗ್ ಬೇರೆ ಎಲ್ಲಿ ನಡೆದಂತಹ ಮೀಟಿಂಗ್ ಅಲ್ಲ.
ಉಳ್ಳಾಲ ನಗರಸಭೆ ನಾನೊಂದು ಲೆಟರ್ ತರ್ತೇನೆ ಈಗ. ಟಿಪ್ಪು ಜಯಂತಿ ಇದರಲ್ಲಿ ನಾವು ಸನ್ಮಾನ ಮಾಡ್ತೇವೆ ಅಂತ ಬರ್ತಿ ಕೊಡ್ತೇವೆ ನಾನು. ನೀವು ಪರ್ಮಿಷನ್ ಕೊಡ್ತೀರಾ ಸರ್? ಪರ್ಮಿಷನ್ ಕೊಡ್ತೀರಾ ಹೇಳಿ. ಈಗ ಇದಕ್ಕೆ ಉತ್ತರ ಹೇಳಿ. ಈಗ ನೀವು ಹೇಳಿದಾಗೆ ಈಗ ನಾವು ಬೇರೆ ಯಾವುದಕ್ಕಾದ್ರೂ ಈಗ ನೆಕ್ಸ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರನ್ನು ಸೇರಿಕೊಂಡು ಮಾಡುವುದು ಅಂತ ಕಾರ್ಯಕ್ರಮ ಆದದ್ದು ಚರ್ಚೆ ಆದದ್ದು. ಹೌದು, ಬ್ಯಾನರ್ ಅಲ್ಲಿ ಸರ್ ಮೀಟಿಂಗ್ ಬ್ಯಾನರ್ ಹೆಸರೇನಿತ್ತು? ಆಸ್ಪತ್ರೆ ಕೊಡಬೇಡಿ. ಯಾಕಂತ ಹೇಳಿದ್ರೆ ಒಬ್ಬರಿಗೆ ಕೊಟ್ರೆ ಮತ್ತೊಂದು ಸಂಘಟನೆಯವರು ಈಗ ಅವರು ಕೇಳಿದರೆ ನೀವು ಸ್ವಲ್ಪ ಅದಕ್ಕೆ ಸ್ಟ್ರಿಕ್ಟ್ ಆಗಿರ್ಬೇಕು. ಸರಿ, ಈ ವಿಷಯ ಬಗ್ಗೆ ನಾನಾಗಿ ಏನವರ ಹತ್ರ ಮಾಜಿ ಸದಸ್ಯರು ಅಲ್ಲ ಮಾಜಿ ಅಧ್ಯಕ್ಷರು, ಈಗ ಹಾಲಿ ಸದಸ್ಯರು, ಮತ್ತೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಅವರ ಕೇಳಿ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಎಲ್ಲ ಮಾಡ್ಬೋದು ಅಂತ ಹೇಳಿದಕ್ಕೆ ನಾವು ಮಾಡೋದು. ನೀವೆಲ್ಲ ಸೇರಿದ್ರೆ ನಾನೇನು ಬೇಡ ಅಂತ ಹೇಳಿಕ್ಕೆ ಆಗ್ತದೆ. ನನಗೆ ಅಧಿಕಾರ ಇಲ್ಲಿ ಎಲ್ಲರೂ ಸೇರಿದಲ್ಲ ಸರ್. ಇಲ್ಲಿಂದ ಯಾರಿಗೆ ಕಾಲ್ ಬರಲಿಲ್ಲ ಇಷ್ಟವರೆಗೆ. ಮುಂದಿನ ದಿನಗಳಲ್ಲಿ ಬೇಡ ನಾವು ಎಲ್ಲವನ್ನು ಯಾವುದು ಮಾಡೋದಿಲ್ಲ. ನಮ್ಮ ಕೌನ್ಸಿಲ್ ಸಭೆ ಮಾತ್ರ ಆ ಥರಕ್ಕೆ ನಾವು ಲಿಮಿಟ್ ಮಾಡ್ಬೋದು. ನೀವು ಹೇಳಿದ್ರೆ ನಾವು ಅದನ್ನು ಕೂಡ ಲಿಮಿಟ್ ಮಾಡಿ, ನೀವು ಹೇಳಿದ್ರೆ ನಮ್ಮದು ಸಭೆ ನಗರ ಸಭೆದು ಮಾತ್ರ ಕಾರ್ಯಕ್ರಮಗಳಂತೇಳಿ ಹಾಗೆ ಪರಿಗಣಿಸಿ ನಾವು ಮುಂದಕ್ಕೆ ಹಾಗೆ ಮಾಡೋದು. ನಮ್ಮ ಸಮುದಾಯ ಭವನದವರಿಗೆ ಅಲ್ಲಿ ನಮ್ಮ ಲೈಬ್ರರಿಯನ್ನು ಹೊಡೆದಾಕಿದ್ದಾರೆ ಹೊಸತು ಕಟ್ಟುವುದು. ಅದರಿಂದ ನಮಗೆ ಅಲ್ಲಿ ಜನರಿಗೆ ಸಾರ್ವಜನಿಕ ಶಾಲಾ ಮಕ್ಕಳಿಗೆ ತುಂಬ ಉಪಕಾರ ಆಗ್ತದೆ ಸಮುದಾಯ ಭವನ ಕೊಟ್ಟದ್ದು. ಅಲ್ಲಿ ಈಗ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದರಿಂದ ನೋಡಿ ಸ್ವಲ್ಪ ಇದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಮುಂದಕ್ಕೆ. ಅದಾಗುವ ತನಕ ಒಂದು 3 ತಿಂಗಳು ಅದಕ್ಕೆ ಕೆಲಸ ಆಗಲಿಕ್ಕೆ ಬೇಕು. ಅದಕ್ಕೆ ಶಂಕುಸ್ಥಾಪನೆ ಯಾವಾಗ ಅಂತಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಬೇಕು. ಅದರ ಶಂಕುಸ್ಥಾಪನೆ ಯಾವಾಗ ಅಂತೇಳಿ. ಸರ್, ಉಳ್ಳಾಲ ನಗರಸಭೆಗೆ ಅಧ್ಯಕ್ಷರಿಗೆ ಹೋಗ್ಲಿಕ್ಕೆ ಕಾರು ಯಾವ ರೀತಿ ಇರ್ಬೇಕಂತ ಒಂದು ಗಮನದಲ್ಲಿ ಹೇಳಿ ಸರ್. ಯಾವ ರೀತಿ ಇರ್ಬೇಕಂತ? ಯಾವುದು? ಉಳ್ಳಾಲ ನಗರಸಭೆ ಅಧ್ಯಕ್ಷರಿಗೆ ಎಷ್ಟು ಸೀಟಿನ ಕಾರ್ ಇರಬೇಕು, ಯಾವ ಮಾಡೆಲ್ ಇರ್ಬೇಕಂತ ನೀವು ಸ್ವಲ್ಪ ಹೇಳಿ ವಿವರವಾಗಿ. ಈಗ ಕಾರ್ ಇದೆ ಅಲ್ಲ, ಅದೇ ಹೌದು, ಯಾವ ರೀತಿ ಇರ್ಬೇಕಂತ ಒಂದು ಹೇಳಿ ಸರ್. ಅಧ್ಯಕ್ಷರಿಗೆ ಅಧ್ಯಕ್ಷರ ಅವಧಿಯಲ್ಲಿ ಅಧ್ಯಕ್ಷರಿಗೆ ಕಾರು ಅದು ಅವರದೇ, ಅವರು ಯಾವುದಕ್ಕೆ ಹೋಗ್ಬೋದು, ಯಾವ ಅಧ್ಯಕ್ಷರಿಗೆ ಕಾರ್, ಅದು ಬೇರೆ ಕಾರ್ ಅಲ್ಲ. ಹಾಗಾಗಿ ಅವರಿಗೆ ಸರ್ ಅವರು ಕೇಳುದು ಸ್ವಲ್ಪ ಬೈ ಮಿಸ್ಟೇಕ್ ತಪ್ಪಾಗಿದೆ. ಅವರು ಕೇಳುದು ಅಧ್ಯಕ್ಷರ ಕಾರಲ್ಲಿ ಯಾರಿಗೆಲ್ಲ ಹೋಗ್ಲಿಕ್ಕೆ ರೈಟ್ಸ್ ಉಂಟು ಅಂತ ಕೇಳುದು. ಅಲ್ಲ, ಹಾಗೆಲ್ಲ ಕಾರ್ ಬೇಕಂತ. ಎಷ್ಟು ಇಸವಿನ ಕಾರ್ ಬೇಕು, ಯಾವ ಕಂಪನಿ, ಯಾವ ಮಾಡೆಲ್ ಬೇಕು ಅಂತ ಕಾರ್. ಯಾವ ಕಂಪನಿ ಅಂತ ಬೇಡ, ಯಾವ ಮಾಡೆಲ್ ಅಂತ ಸಾಕು. ಈಗಾಗಲೇ ನಾವು ಮೊದಲೇ ಅಧ್ಯಕ್ಷರಿರುವಾಗಲೇ ಅಲ್ಲ, ನೀವೆಲ್ಲ ಇದ್ದಾಗ ಮೊದಲ ಅಧ್ಯಕ್ಷರಿರುವಾಗ ಕಾರ್ ಇದ್ದದ್ದು, ಈಗ ಅದು ಮುಂದುವರಿತಾ ಇದೆ. ಮತ್ತೆ ಕಾರಲ್ಲಿ ಅವರು ಅಲ್ಲ ಸರ್, ಅವರೆಲ್ಲ ಟೋಟಲಿ ಕನ್ಫ್ಯೂಸ್ ಆಗಿದ್ದಾರೆ ಅವರು. ಒಂದು ಅಲ್ಲ, ಒಳ್ಳೆ ಕಾರ್ ಬೇಕು. ನಮ್ಮ ನಗರಸಭೆ ಅಧ್ಯಕ್ಷರು ಹೋಗುವ ಕಾರ್ ಒಳ್ಳೆದು ಬೇಕು, ಹೊಸ ಕಾರ್ ಬೇಕು, ಅದನ್ನುಂಟು ಕಂಡೀಷನ್. ಅಲ್ಲ, ಸದಸ್ಯರಿಗೆ ಅದು ಕೇಳಿದ್ದು ಸರಿ, ಆದ್ರೆ ಅವರಿಗೆ ಅಧ್ಯಕ್ಷರಿಗೆ ಅದೇ ಕಾರ್ ಬೇಕಂತ ಅವರ ಇಚ್ಛೆ ಉಂಟಲ್ಲ, ನೀವೇ ಯಾಕೆ ಎಷ್ಟು ತಲೆ ಬಿಸಿ ಮಾಡುದು? ಒಳ್ಳೆ ಕಾರ್ ಬೇಕಂತ ಹೇಳುದು. ಅವರೆಲ್ಲ ಕೆಲಸ ಮಾಡಿ ಅಧ್ಯಕ್ಷರೇ ಎಷ್ಟು ಕಾಳಜಿ ನೋಡಿ ಸದಸ್ಯರಿಗೆ, ಎಷ್ಟು ನಿಮ್ಮ ಮೇಲೆ ಎಷ್ಟು ಕಾಳಜಿ ಉಂಟು ಅವರಿಗೆ. ಏಕೆಂದರೆ ನಮ್ಮ ಅಧ್ಯಕ್ಷರಂದ್ರೆ ಉಳ್ಳಾಲದ ಪ್ರಥಮ ಪ್ರಜೆ, ಉಳ್ಳಾಲದ ನಗರಸಭೆ ಅಧ್ಯಕ್ಷ, ಆ ಪ್ರಥಮ ಪ್ರಜೆ ಹೋಗುವ ಕಾರು ಯಾವ ರೀತಿ ಇರಬೇಕಂತ ಅವ್ರು ಕೇಳುದು. ಈಗ ನಮಗೆ ಕ್ಲಿಯಾರಿಟಿ. ಅವರು ಬ್ಯಾಂಕಿನ ಲೋನ್ ತೆಗೆದುಂಟಲ್ಲ, ಒಂದು ಕಾರನ್ನು ಖರೀದಿ ಮಾಡಿದ್ರು. ಕೊನೆಗೆ ಅವರು ಅದರನ್ನು ಕಾರ್ ಇಲ್ಲದೆ ಇದ್ದಾಗ ಆ 5,000 ರೂಪಾಯಿಯನ್ನು ಮಾಫ್ ಮಾಡಲಿಕ್ಕಾಗಿ ಬ್ಯಾಂಕಿನವರು ಬಂದರು. ಆಗ ಅದು ಮಾಫ್ ಮಾಡುವುದು ಬೇಡ ಅಂತ ಹೇಳಿ ಅವರ ಹೆಂಡತಿಯನ್ನು ಕಟ್ಟಿತು. ಆದ್ದರಿಂದ ಇಲ್ಲಿ ನಮಗೆ ಬೇರೆ ಬೇರೆ ಮಹಿಳಾ ಸದಸ್ಯರು ನಮ್ಮಲ್ಲಿ ಹಣ ಇಲ್ಲ, ವಾಟರ್ ಸಪ್ಲೈಗೆ ಹಣ ಇಲ್ಲ, ಕಾಮಗಾರಿಕೆಗೆ ಹಣ ಇಲ್ಲ ಅಂತ ಹೇಳುವಾಗ, ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಬಡ ಜನರ ಎದುರಲ್ಲಿ ನೀವು ಐಷಾರಾಮಿ ಕಾರಲ್ಲಿ ಹೋದರೆ ತುಂಬ ತಪ್ಪು ತಿಳುವಳಿಕೆಗೆ ಒಂದು ಸಂದೇಶ ಆಗ್ತದೆ. ಆದ್ದರಿಂದ ದಯಮಾಡಿ ಸರಳತೆಯನ್ನು ಪಾಲಿಸಿ. ಮತ್ತೊಂದು ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ಅಧ್ಯಕ್ಷರು, ಈ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನೀವೆಲ್ಲ ಹೊಸಬರು.
ನೀವೆಲ್ಲ ಬಹಳ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹಂಬಲಿಸಿ ಬಂದಿದ್ದೀರಿ. ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮಗೆ ಒಂದು ಅಜೆಂಡಾವನ್ನು ಕೊಡ್ತಾ ಇದ್ದೀರಿ. ಇದು ನಿಮ್ಮ ಸೈಡ್ನಿಂದ ತಪ್ಪಿ ಪೌರಾಯುಕ್ತರ ಜವಾಬ್ದಾರಿ ಇದರಲ್ಲಿ ಜಾಸ್ತಿ ಉಂಟು. ಆದರೆ ಕಳೆದ ಮೀಟಿಂಗಲ್ಲಿ ಭಾರಿ ಒಂದು ಚರ್ಚೆ ಆದಂತಹ ವಿಷಯಗಳು ಈ ಮೀಟಿಂಗಲ್ಲಿ ಸ್ಥಿರೀಕರಣಕ್ಕೆ ಆಗುವಾಗ ಅದು ಬರುವುದಿಲ್ಲ, ನಾನು ನೋಡಿದ ಮಟ್ಟಿಗೆ. ಆಗ ಕಳೆದ ಮೀಟಿಂಗಲ್ಲಿ ಲೈಟನ್ನು ಟೆಂಡರಿಗೆ ಅಂತ ಹೇಳಿ ನೀವು ಅಜೆಂಡಾ ತಂದಿದ್ದೀರಿ. ಆದರೆ ಈ ಮೀಟಿಂಗಲ್ಲಿ ಅದು ಸ್ಥಿರೀಕರಣಕ್ಕೆ ನೋಡುವಾಗ ಅದು ಇಲ್ಲ. ಆಕ್ಚುಲಿ ನಮ್ಮ ಕೌನ್ಸಿಲರ್ಗಳು ಅದನ್ನು ಚರ್ಚೆ ಮಾಡಿ ಆ ರೇಟನ್ನು ಒಪ್ಪಿಸಬೇಕು. ಇದು ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ 3 ಕಾಮಗಾರಿಕೆಗಳ ಟೆಂಡರು ಕಳೆದ ಮೀಟಿಂಗಲ್ಲಿ ಇತ್ತು. ಈ ಸಲ ಸ್ಥಿರೀಕರಣಕ್ಕೆ ನೋಡುವಾಗ ಇಲ್ಲ. ಇದು ಯಾವ ರೀತಿಯ ಅಜೆಂಡಾ? ವಾಟ್ ಟೈಪ್ ಆಫ್ ಅಜೆಂಡಾ? ನಮ್ಮ ಕೌನ್ಸಿಲರ್ಗಳು ಕೇಳುವುದಿಲ್ಲ. ನಮಗಿಲ್ಲಿ ಪಕ್ಷ ಅದು ಇದು ಬೇಡ, ನಮಗೆಲ್ಲರಿಗೂ ಊರಿನ ಅಭಿವೃದ್ಧಿ, ಊರಿನ ಕುಡಿಯುವ ನೀರು, ಊರಿನ ಕಾಮಗಾರಿಕೆ ಮುಖ್ಯ. ಆದ್ದರಿಂದ ದಯಮಾಡಿ ಇಂತಹ ಅಜೆಂಡಾಗಳನ್ನು ತಂದು ಪರಂಪರೆಯನ್ನು ಹಾಳು ಮಾಡಬೇಕು. ಚಿತ್ರಾ ಮೇಡಮ್ ಇರುವಾಗ ನಮಗೆ ಗೊತ್ತುಂಟು, ಅವರು ಅಜೆಂಡಾ ಮಾಡುವಾಗ ಹಲವರನ್ನು ಸಂಪರ್ಕಿಸ್ತಾ ಇದ್ದರು. ನನ್ನನ್ನು ಸಂಪರ್ಕಿಸಬೇಕು ಅಂತ ನಾನು ದಯಮಾಡಿ ಹೇಳುವುದಿಲ್ಲ. ಆದರೆ ಯಾರಿಗೆ ಅಜೆಂಡಾವನ್ನು ಮಾಡುವಂಥ ಸಿಸ್ಟಮ್ ಗೊತ್ತುಂಟೋ, ನಾನು ನೋಡಿದ ಮಟ್ಟಿಗೆ ಇದು ಸ್ಥಾಯಿ ಸಮಿತಿಗೆ ಒಂದು ಮೊನ್ನೆ ನೀವು ಮೀಟಿಂಗ್ ಮಾಡಿ ಅಜೆಂಡಾ ಮಾಡಿ ಎಲ್ಲ ಮಾಡಿದ್ವಿ. ಅದು ಇವತ್ತಿನ ಸ್ಥಿರೀಕರಣದ ಸಬ್ಜೆಕ್ಟಲ್ಲಿ ಕಾಣುವುದಿಲ್ಲ. ಇದನ್ನು ನಮ್ಮ ಅಧಿಕಾರಿಗಳು ಯಾಕೆ ಇದನ್ನು ಒಂದು ಇಲ್ಲಿಯೇ ಚೀಫ್ ಆಫೀಸರು ಅಂತ ಹೇಳಿ ಹೋರಾಡುವವರು ಇದ್ದಾರೆ, ಇಲ್ಲಿಯೇ ಚೀಫ್ ಆಫೀಸರ್ ಆಗಬೇಕು ಅಂತ ಹೇಳಿ ಹೋರಾಡುವವರು ಇದ್ದಾರೆ, ಇಲ್ಲಿಯೇ ನಿಲ್ಬೇಕು. ಇದೆಲ್ಲ ಒಳ್ಳೆಯ ಕೆಲಸ. ಆದರೆ ನಮ್ಮ ಮೀಟಿಂಗಿನ ಅಜೆಂಡಾವನ್ನು ಯಾಕೆ ನೀವು ನೋಡಿ ಅದನ್ನು ಕೌನ್ಸಿಲಿಗೆ ನೀವು ಯಾಕೆ ಸಬ್ಮಿಟ್ ಮಾಡುವುದಿಲ್ಲ ಅಂತ ಹೇಳಿ ನಾನು ಯಾಕಂದ್ರೆ ನನ್ನದು ಏನು ತಪ್ಪು ಅಂತಲ್ಲ, ನಿಮಗೊಂದು ಸಲಹೆ. ಮುಂದಿನ ನಿಮಗೆ ಬರ್ತಿ 1 ತಿಂಗಳು ಟೈಮ್ ಉಂಟು. ಆ ಟೈಮಲ್ಲಿ ಪೌರಾಯುಕ್ತರೇ ನೀವು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದು ಆ ಅಜೆಂಡಾವನ್ನು ತಯಾರಿಸಬೇಕು. ಕೌನ್ಸಿಲರ್ಗಳು ನೋಡಿ, ಒಬ್ಬರು ಗೌರವ ಮಾತಾಡಿದರೆ ಮತ್ತೊಂದು ವಾರದಲ್ಲಿ ಕೆಲಸ ಆಗ್ತದೆ. ಒಬ್ಬ ಏನು ಮಾತಾಡಿದವ ಇದ್ದಾನೆ, ಅವ ಹಾಗೆಯೇ ಬಾಕಿ. ಅವನಿಗೆ ಒಂದು ಕಡೆಯಲ್ಲಿ ಪಕ್ಷ, ಒಂದು ಕಡೆಯಲ್ಲಿ ಹೈಕಮಾಂಡ್, ಒಂದು ಕಡೆಯಲ್ಲಿ ಮತ್ತೊಬ್ಬರು, ಒಂದು ಕಡೆಯಲ್ಲಿ MLA, ಒಂದು ಕಡೆಯಲ್ಲಿ MP. ಹೀಗೆ ಅವ ಕೊರಗಿ ಸಾಗಬೇಕು. ಇಂತಹ ಪರಿಸ್ಥಿತಿ ಮಾಡಿ ನನ್ನ ಒಂದು ಹಿಲರಿಯಾ ನಗರ ಅಷ್ಟೇ ನನಗೆ ಅರ್ಧ ರೋಗ ಬಂದಿರುವುದು ಆ ರಸ್ತೆ ಇದೆ. ಸತ್ಯ ನಾನು ಹೇಳ್ತೇನೆ. ನನಗೆ ಹಾಸ್ಪಿಟಲಲ್ಲಿ ಉಂಟಲ್ಲ ದಿನಕ್ಕೆ 75 ಫೋನುಗಳು. ನಾನು ಕೊರಗಿ ಉಂಟಲ್ಲ, ನಮ್ಮ ತುಳಸಿ ಇರ್ತಾರಲ್ಲ, ಅವಳಿಗೆ ಇಂಜಿನಿಯರ್ ಅಂತ ಹೇಳಿದ್ರೆ ಅವನಿಗೆ ಭಾರತ ರತ್ನ ಕೊಟ್ಟು ನಾವು ಇಲ್ಲಿಂದ ಅವರನ್ನೊಂದು ಕಲಿಸುವುದು ಅಂತ ಹೇಳಿದ್ವು ಅಲ್ಲಿ. ಯಾಕಂತ ಹೇಳಿದ್ರೆ ಹಲವಾರು ಸಲ ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ. ನನಗೆ ಮಾತ್ರ ಬೇರೆ ಏನು ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ. ನನಗೆ ಕಣ್ಣಲ್ಲಿ ಕಣ್ಣೀರು ಬರ್ತದೆ ಆ ರಸ್ತೆ ಒಂದು ವಿಚಾರ. ಇದು ಹಲವು ನೋಡಿ, ಕೆಲವರು ಹೇಳ್ತಾರೆ ಅಧಿಕಾರಿಗಳು ಮೀಟಿಂಗ್ಗೆ ಹೋಗ್ತಾರೆ. ದಯವಿಟ್ಟು ಇಂಥ ಸಮಸ್ಯೆಗಳನ್ನು ಹೇಳಿ. ಅಲ್ಲಿ ಮೀನುಗಾರರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ತುಂಬ ಬಡವರ್ಗದವರಿದ್ದಾರೆ. ಸುಮಾರು 650ರಿಂದ 700 ಮೀಟರ್ ನನ್ನನ್ನು ವಾಟ್ಸಪ್ಪಲ್ಲಿ ಬೈದವರು ಇದ್ದಾರೆ. ನೀವು ಹೇಳಿ, ಮೊನ್ನೆ ಮೇಡಮ್ ಅವರಿಗೆ ಬೈಲಿಲ್ವಾ? ಅದೇ ರೀತಿ ನಾವು ಯಾವ ರೀತಿಯಲ್ಲಿ ಕಷ್ಟವನ್ನು ನಿಮ್ಮಲ್ಲಿ ಎದುರಿದರೆ 6 ಅಧ್ಯಕ್ಷರಿಗೆ ಎದುರು ಬಾತೇರಿ, 6 ಕಮಿಷನರಿಗೆ ಎದುರು ಬಾತೇರಿ. ಈ ರೀತಿ ಕೌನ್ಸಿಲರ್ಗಳಿಗೆ ಎಡೆ ಮಾಡಿ ಕೊಡಬೇಡಿ ದಯವಿಟ್ಟು. ನನ್ನ ವಾರ್ಡಿನಲ್ಲಿ ಆ 7 ಲಕ್ಷದ ಕೆಲಸ ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಲಿಲ್ಲ. ನಾನು ಹೃದಯದಲ್ಲಿ ಕೊರಗುತ್ತಾ ಇದ್ದೇನೆ, ನಾನು ಹೃದಯದಲ್ಲಿ ಕೂಗ್ತಾ ಇದ್ದೇನೆ. ನನಗೆ ನಿಂತು ಮಾತಾಡುವ ಶಕ್ತಿ ಇಲ್ಲ. ನನಗೆ ಬರುವ ಮೀಟಿಂಗಿಗೆ ನಾನು ಬರ್ತೇನೆ ಅಂತ ಒಂದು ಧೈರ್ಯ. ಆದರೆ ಮೇಲಿನವರಲ್ಲಿ ಒಂದು ರಿಕ್ವೆಸ್ಟ್, ನನ್ನ ರಸ್ತೆಯನ್ನು ನೀವೆಲ್ಲರೂ ಇಡೀ ಕೌನ್ಸಿಲರು ಸೇರಿ, ಯಾಕಂದ್ರೆ ನಮಗೆಲ್ಲ ಇನ್ನು ಪ್ರಾಯ ಆಯಿತು, ಇನ್ನು ಹೋರಾಡಲಿಕ್ಕೆ ಶಕ್ತಿ ಇಲ್ಲ. ಆದರೆ ಮತ್ತೆ ಮೀಟಿಂಗಿನಲ್ಲಿ ಚರ್ಚೆಗೆ ಒಂದು ಆಯಾಮ, ಒಂದು ಫೌಂಡೇಶನ್ ಹಾಕಿಕೊಂಡು ಗೀತಾ ನಾಯಕ್ ಒಂದು ಪ್ರಶ್ನೆಯನ್ನು ಕೇಳಿದರು. ಹಣದ ವಿಚಾರ, ವಾರ್ಡ್ ಕಾಮಗಾರಿಕೆಗೆ ಪೌರಾಯುಕ್ತರೇ ಅದು ಯಾಕೆ ಬಂತು ಗೊತ್ತುಂಟ? ಬಿಂದ್ಯಾ ಮೇಡಮ್ನವರು ಕಳೆದ ಸಲ ನಮ್ಮ ಕೌನ್ಸಿಲರ್ಸ್ನವರು ಹೇಳಿದರು ವಾರ್ಡ್ಗೆ ಇಷ್ಟು ಲಕ್ಷ ಹಣ ಇಡಬೇಕು ಅಂತೇಳಿ. ಹಾಗಾಗಿ ಬಿಂದ್ಯಾ ಮೇಡಮ್ ಹಣಕಾಸಿನ ಕೊರತೆ ಉಂಟು ಅಂತೇಳಿ ದೊಡ್ಡ ಚರ್ಚೆ ಆಯಿತು. ಆ ಚರ್ಚೆ ಆದಾಗ ಆ ಕಾಮಗಾರಿಕೆಯ ವಿಷಯ ಬಂತು. ಅದನ್ನು ತಾವು ಈ ಮೀಟಿಂಗಿಗೆ ವಿವರಣೆ ಮಾಡಬೇಕು. ಆಗ ಕೌನ್ಸಿಲರು ಅದನ್ನು ಒಪ್ತಾರೆ. ನೀವು ಪೌರಾಯುಕ್ತರು ಅನೇಕ ಕಡೆ ಇನ್ನು ಪೌರಾಯುಕ್ತರಾಗಿ ಬ್ಯಾಟಿಂಗ್ ಮಾಡಿದವರು. ಇಲ್ಲಿಯ ಕೌನ್ಸಿಲರ್ಗಳನ್ನು ಯಾವ ರೀತಿ ಮೀಟಿಂಗಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತೇಳಿ ದಯಮಾಡಿ ಒಂದು ತಿಳಿದುಕೊಳ್ಳಿ. ನಾನು ಸನ್ಲೈಟ್ನವರಿಗೆ ನೀವು ವರ್ಕ್ ಆರ್ಡರ್ ಕೊಡ್ತೀನಿ. ವರ್ಕ್ ಆರ್ಡರ್ ಕೊಡುವಾಗ ನೈಟ್ ರೌಂಡ್ಸಿಗೆ ಒಬ್ಬರನ್ನು ಹಾಕಿ ಅಂತ ಹೇಳಿ ಕಳಕಳಿಯಿಂದ ಬೇಡಿಕೊಂಡೆ. 8 ಗಂಟೆ ರಾತ್ರಿಗೆ ಒಬ್ಬ ತಿರುಗಲಿ ವಾರ್ಡ್ನಲ್ಲಿ ಅಂತ ನೀವು ಕೊಟ್ಟಿದ್ದೀರೋ ಇರುವ ನನಗೆ ಮಾಹಿತಿ ಇಲ್ಲ. ನೀವು ತೊಕ್ಕೋಟು ಅಂಗಡಿ ಏಲಮನ್ನು ಹಾಕಿದ್ದೀರಿ. ಆ ಅಂಗಡಿ ಏಲಂನಲ್ಲಿ ನಾನು ಅಜೆಂಡಾದಲ್ಲಿ ನೋಡಿ ಎಷ್ಟು ಜನ ಓಪನ್ ಆಗಿದ್ದಾರೆ,
ಎಷ್ಟು ಜನ ಓಪನ್ ಆಗಲಿಲ್ಲ, ಅಲ್ಲಿ ಮೂಲಭೂತ ಸೌಕರ್ಯ ಉಂಟು, ಇನ್ನೂ ಯಾಕೆ ಓಪನ್ ಆಗಲಿಲ್ಲ? ಒಂದು ವರದಿಯನ್ನು ಕೊಟ್ಟಿದ್ದೀರಾ? ವರದಿಯನ್ನು ಕೊಡದೆ ಕೌನ್ಸಿಲರ್ನವರು ಹೇಗೆ ಮೀಟಿಂಗ್ ಅಜೆಂಡವನ್ನು ಓದುವುದು? ಯಾಕೆ ನೀವು ಕೊಡುವುದು? ಮೊನ್ನೆ ನೀವು ಆಪ್ಷನ್ ಮಾಡಿದ್ದೀರಿ, ಅದರ ವರದಿಯಲ್ಲಿ ಉಂಟು. ವೇರ್ ಇಸ್ ದ ರಿಪೋರ್ಟ್? ನೀವು ನಿಮ್ಮಷ್ಟಕ್ಕೆ ಕೆಲಸ ಮಾಡೋದು, ನಾವು ನಮ್ಮಕ್ಕೆ ಬರುವುದು, ಒಂದು ಚಹಾ ಕುಡಿಯುವುದು, ಒಬ್ಬರು ಆಕ್ರೋಶದಿಂದ ಮಾತಾಡೋದು, ಮತ್ತೊಬ್ಬರು ಪ್ರತಿಭಟನೆ. ಹಾಗೆಯ ಒಂದು ತಿಂಗಳಲ್ಲಿ ನೀವು ಈ ಸಣ್ಣ ಸಣ್ಣ ಕೆಲಸವನ್ನು ಮಾಡಿ ತೋರಿಸಿ. ನಮಗೆ ಇನ್ನು ಇರುವುದು ಕೆಲವೇ ಸಮಯ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದರೆ ನಮಗೆ ನೀತಿ ಸಂಹಿತೆ ಇಲ್ಲ, ಆದರೆ ಅಧಿಕಾರಿಗಳಿಗೆ DC ಅವರು ಎಲೆಕ್ಷನ್ ಡ್ಯೂಟಿ ಹಾಕ್ತಾರೆ. ಆಗ ನಾವೇನು ಮಾಡಬೇಕು? ಮೊನ್ನೆ ಲೋಕಾಯುಕ್ತ ಬಂದು ಇಲ್ಲಿ ತನಿಖೆ ಆಯಿತು. ನಮ್ಮ ಪುಣ್ಯಾತ್ಮ ತುಳಸಿಯೇ ಇಲ್ಲ ಕೇಳಿದ್ದಕ್ಕೆ ಎಲೆಕ್ಷನ್ ಡ್ಯೂಟಿ ಅಂತ ಹೇಳಿ ನಾನು ಎಲ್ಲ ನೋಟ್ ಮಾಡಿದ್ದೀನಿ. ಆದ್ದರಿಂದ ದಯಮಾಡಿ ಸ್ವಲ್ಪ ನಮ್ಮ ಕೌನ್ಸಿಲರ್ಗಳ ಪರಿಸ್ಥಿತಿಯನ್ನು ಅವಗಣಿಸಿ ಅವಕಾಶಕ್ಕಾಗಿ ಅಧ್ಯಕ್ಷರ ನಿಮಗೆ ಒಳ್ಳೆಯ ಹೆಸರುಂಟು, ನೀವು ಬೈ ಲಕ್ಕಲ್ಲಿ ಅಧ್ಯಕ್ಷರಾಗಿದ್ದೀರಿ, ನಿಮ್ಮೊಟ್ಟಿಗೆ ನಾವು ಇಡೀ ಕೌನ್ಸಿಲ್ ಉಂಟು ನಿಮ್ಮೊಟ್ಟಿಗೆ ಅಲ್ವಾ? ಪಕ್ಷ ಭೇದ ಮರೆತುಂಟು, ಒಳ್ಳೆಯ ಕೆಲಸ ಮಾಡಿ. ನೀವು ಇವತ್ತು ಯಾರದೆಲ್ಲ ಅಜೆಂಡಾದಲ್ಲಿ ಬಿಟ್ಟಿದ್ದೀರಾ, ಯು ಹ್ಯಾವ್ ಗಾಟ್ ಫುಲ್ ಆಫ್ ದಿ ರೈಟ್. ಎಲ್ಲರದ್ದು ಅಜೆಂಡಾದಲ್ಲಿ ಸೇರಿಸಿ ಮುಂದಿನ ಮೀಟಿಂಗಲ್ಲಿ ಸ್ಥಿರೀಕರಣಕ್ಕೆ ತನ್ನಿ, ಆಗ ಗೊತ್ತಾಗ್ತದೆ. ದೃಢೀಕರಣಕ್ಕೆ ತನ್ನಿ, ಆಗ ಗೊತ್ತಾಗ್ತದೆ. ಥ್ಯಾಂಕ್ ಯು. ಒನ್ ಅಂಡ್ ಆಲ್. ಆಗ ನಮಗೊಂದು ಫೋನ್ ಬರ್ತಿತ್ತು, ಒಂದು ಕೆಲಸ ಆಗ್ತದ ಹೋಗ್ತದೆ ಮತ್ತೆ ವಿಷಯ, ಒಂದು ಫೋನ್ ಬರ್ತಿತ್ತು, ಏನಾದ್ರು ಕೆಲಸ ಇದ್ರೆ ಕೊಡಿ. ನಾನು ವೀಣಾರವರು ನನಗೆ ಫೋನ್ ಮಾಡಿದ್ದಾರೆ, ಫೋನ್ ಮಾಡಿ. ಆದ್ರೆ ಈ ಸರ್ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರ ಅವಶ್ಯಕತೆ ಇಲ್ಲ. ನಾವು ಯಾವ್ದಾಗ ಒಂದು ನಿಮಿಷ, ನಾನು ಮೊನ್ನೆ ಯಾವ್ದಾಗ ಬರುವಾಗ ಯಾವ ವಿಷಯ, ಈಗ ಸ್ಟಾರ್ಟ್ ಮೀಟಿಂಗ್, ಆಗ ಕಾಮಗಾರಿ ನಮಗೆ ವಿಷಯ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ. ಅದ್ಯಾಕೆ ಹಾಗೆ ಈ ಸರಿ ಅದೆಷ್ಟು ಮಾಡ್ತೀರಿ ನೀವು? ಫೋನ್ ಮಾಡ್ಬೇಕು ಅಧ್ಯಕ್ಷ, ನಮಗೆ ಗೊತ್ತಿಲ್ಲ ಮೀಟಿಂಗ್ ಯಾವಾಗ ಅಂತ. ಇನ್ನೊಂದು ಸ್ಥಾಯಿ ಸಮಿತಿಯಲ್ಲಿ ನಮ್ಮ ಬಿಜೆಪಿ ಮೆಂಬರ್ ರೇಷ್ಮೆ ಹೆಸರಿತ್ತು ಅದರಲ್ಲಿ, ಆದ್ರೆ ಫಸ್ಟ್ ರೇಷ್ಮೆ ಹೆಸರಿಲ್ಲ. ಏನಾಯ್ತು? ಯಾಕೆ ತೆಗ್ದಿರಿ? ಯಾಕಂದ್ರೆ ಒಂದು ಮೀಟಿಂಗ್ ಅಲ್ಲಿ ಆದ ಹೆಸರು ಫಸ್ಟ್ ಮೀಟಿಂಗ್ ಆವಾಗ ಹೇಗೆ ಮೈನಸ್ ಆಯ್ತು? ಅಲ್ಲ, ಮೊದಲು ನಮ್ಮ ಇವರ ಹೆಸರು ಹೇಳಿದ್ರು. ಅಲ್ಲ, ನೀವು ಹೇಳಿದ ಹೆಸರು ರೇಷ್ಮಾ. ಅಲ್ಲಲ್ಲ, ನಾನು ಹೇಳಲಿಲ್ಲ. ಮತ್ತೆ ನಾನು ಹೇಳಲಿಲ್ಲ, ಇವರ ಹೆಸರು ಹೇಳಿದ್ರು. ರೇಷ್ಮರ ಹೆಸರು ನಮ್ಮ ಕೌನ್ಸಿಲರ್ ಒಬ್ಬರು ಹೇಳಿದ್ರು. ಇವರ ಇಬ್ಬರ ಇದರಲ್ಲಿ ನನ್ನ ಹೆಸರು, ಇಬ್ಬರ ಹೆಸರು ಬೇಡ, ನಮ್ಮ ಕಾಂಗ್ರೆಸ್ ಕೌನ್ಸಿಲರ್ ಹೆಸರು ಹಾಕಿದ್ರೆ ಅದನ್ನು ಸರಿ ಮಾಡಿದ್ರು. ಹಾಗೆ ಸಾಕ್ತದೆ ಮಾಡ್ಲಿಕ್ಕೆ, ಅಲ್ಲಿಂದ ಮಾತಾಡ. ನೀವು ಅಲ್ಲ, ನಾನು ಚಿಂತೆ ಅವರು ಹೇಳಿದ್ರು ಏನೋ ಅವರ ಕೆಲಸ ಮಾಡುದು ಬೇಡ, ಅಧ್ಯಕ್ಷರಿಗೆ ಎದುರು ಮಾತಾಡಿದ್ರು, ಇವರಿಗೆ ಎದುರು ಮಾತಾಡಿದ್ರು ಅಂತ ಕೆಲಸ ಆಗಿಲ್ಲ ಅಂತ. ಒಂದು ನಿಮಿಷ, ನೀವು ಹೇಳಿದ್ರೆ ಆ ಮಾತು, ನಾನು ಅದೇ ಮಾತು ಹೇಳ್ತೇನೆ. ನಾನು ಸಹ ಇಲ್ಲಿ ಮಾತಾಡಿದಾಗ ನಮಗೆ ಒಂದು ಮಾತು ಬಂದಿದೆ, MLA ಬೇಡ, MLA ಹೆಚ್ಚ ಮಾಡ್ತೇವೆ ತೂಕ. ಏನು MLA ಇವರ ಮನೆ ಸ್ವತ್ತ? MLA ಇವರ ಮನೆ ಇದು ಇವತ್ತು ಪ್ರಧಾನಮಂತ್ರಿ ಮೋದಿಜಿ ಪ್ರಧಾನಿ ಆದ್ರೂ ಸಹ ನಿಮಗೆ ಪ್ರಧಾನಿ, ಎಲ್ಲರಿಗೆ ಪ್ರಧಾನಿ. ಹಾಗೆ ಇವತ್ತು ಯುಟಿಗಾದರ್ ಅವರು MLA ಆದ್ರೆ ಕಾಂಗ್ರೆಸ್ಗೆ ಮಾತ್ರ MLA ಅಲ್ಲ, ಎಲ್ಲರಿಗೆ MLA. ಇಲ್ಲೊಬ್ಬರು ಹೇಳ್ತಾರೆ ಆಗ ಹೆಚ್ಚ ಬೇಡ ಅಂತ ತೂಕ MLA ಫಂಡದಂತ. ಏನ್ MLA ಇವಳ ಅವಳ ಮನೆ ಸೊತ್ತ, ಅವನವರ ಮನೆ ಸೊತ್ತ ಅವರದು. ಅಲ್ಲ, ಆ ಮಾತನ್ನ ನೀವು ಸ್ಪಷ್ಟತೆ ಇಲ್ಲದೆ ಹೇಳ್ಬೇಡಿ. ಸ್ಪಷ್ಟತೆ ನಿಮಗೆ ಮಾತಾಡಿದ್ದು ಅಲ್ಲ, ನಿಮಗೆ ನಾವು ಮೇಲೆ ಕುತ್ಕೊಂಡವರಲ್ಲ, ಮಾಡಲಿಲ್ಲ. ಅಲ್ಲ, ಮಾತಾಡಿದೀಗ ಈ ವಿಷಯ ಅವಳು ಹೇಗೆ ಮಾಡ್ತಾಳೆ ನೋಡೋದಾದ್ರೆ ಅವರು ಹೇಳಿದ್ರು, ನೀವು ಕಣ್ಣಾರೆ ಕಾಣಬೇಕು, ಕೇಳಬೇಕು. ಮತ್ತೆ ನಾನು ಕೇಳಿದನ್ನೇ ಹೇಳಿದ್ದು, ನಾನು ಕೇಳಿದನ್ನೇ, ನನ್ನ ಕಿವಿಯಾರ ಕೇಳಿದನ್ನೇ ಹೇಳಿದ್ದು ನಾನು. ನನಗೆ ಗಾಳಿ ಸುದ್ದಿ ಇನ್ನೊಂದು ಮತ್ತೊಂದು ಮಾತಾಡಿ ಗೊತ್ತಿಲ್ಲ, ಇಷ್ಟರಲ್ಲೇ ಮಾತಾಡ್ತೇನೆ ಏನಂತ. MLA ಯಾರು ಸುತ್ತಲ್ಲ, MLA ಎಲ್ಲ ಸುತ್ತ. ಅದು ಆ ಪಕ್ಷ ಈ ಪಕ್ಷ ಬರ್ತೇನೆ. ನೀವು ಅರ್ಥ ಮಾಡಿ ನಾನು ಮಾತಾಡೋದು MLA ಹೇಳಿದಲ್ಲ. ನೀವು ಎಲ್ಲಿಂದ ಎಲ್ಲಿ ಕೊಂಡೋಗ್ಬೇಡಿ ವಿಷಯವನ್ನು. ಇಲ್ಲಿ ನಾವು ಏನಾದ್ರು ಮಾತಾಡಿದ್ರೆ ಆ ಹೆಚ್ಚ MLA ಬೇರೆ ಮಕ್ಕಳು ತೂಕ ಅಂತ. MLA ಹೇಳಿದಲ್ಲ. ಹೌದು, ಅವರಾಗಿ ಏನು ಸಹ ಇಲ್ಲ. ಅವ್ರಿಗೆ ಮಾತ್ರ MLA ಆಗ್ಬೋದು. ಅಟ್ಲೀಸ್ಟ್ ಅವರು ಒಂದು ಕೆಲಸ ಹಾಕೊಂಡು ಬಿಡ್ತದೆ, ಅವರೊಂದು ಫೇಸ್ಬುಕ್ ಮಾತಾಡ್ತಾರೆ. ಅಲ್ಲ, ನಮಿತಾ ಹೇಳಿದ ಪೂರಕವಾಗಿ ನಾನು ಹೇಳ್ತೇನೆ ನೋಡಿ. ಸ್ಟ್ಯಾಂಡಿಂಗ್ ಕಮಿಟಿ ನಮಗೆ ಒಂದು ಫೋನ್ ಬರಲಿಲ್ಲ. ಈಗ ಜರೀನಾ ಇದ್ರು, ವೀಣಕ್ಕ ಇದ್ರು, ಒಂದು ಇವರದೊಂದು ಫೋನ್ ಬರಬೇಕಿತ್ತು ನಮಗೆ, ಇಲ್ಲ. ಈಗ ಅವರಾದ್ರೆ ನೀವು ಹೇಳಿದ ಬಿಜೆಪಿ, ಈಗ ನಾವು ನಿಮ್ಮ ಪಕ್ಷದವರಲ್ವಾ, ನಮ್ಮ ಸಪೋರ್ಟ್ ತೆಗೆದಲ್ಲ ನೀವು ಮೇಲೆ ಕೂತ್ಕೊಳ್ಳೋದು. ನೀವೊಂದು ಹೇಳ್ಬೇಕಲ್ವಾ ನಮ್ಗೆ. ಮತ್ತೆ ನಾನು ಅಧ್ಯಕ್ಷ ಆಗಿರುವಾಗ ಈಗ ಪ್ರತಿಯೊಂದಕ್ಕೆ ಎಲ್ಲ ಕೌನ್ಸಿಲರ್ಸ್ ಚಿತ್ರಕಲಾ ಮೇಡಮ್ ಹಾಗೆ, ಚಿತ್ರಕಲಾ ಮೇಡಮ್ ಹೀಗೆ ಅಂತ ನನ್ನನ್ನು ಹೊಗಳ್ತೀರಿ. ನಾನಲ್ಲಿ ಮೇಲೆ ಕೂತಿದ್ದಾಗ ನೀವೆಷ್ಟು ನನಗೆ ಇದು ಮಾಡಿದ್ದೀರಿ, ಮಾತಲ್ಲಿ ಎಷ್ಟು ಹೊಡೆದಿದ್ದೀರಿ ನನಗೆ. ಒಂದು
ಅದು ನಿಮ್ಗೆ ಬೇಡ. ಪರ್ಸನಲ್ ಆಗಿ ನಾನು ಎಷ್ಟು ಅನುಭವಿಸಿದ್ದೇನೆ ನೋವು ಅಂತ ನನಗೆ ಈಗ ಗೊತ್ತುಂಟು. ಸಪೋರ್ಟ್ ಕೂಡ ನೀವು ಹೇಳಿದ್ರೆ ದಿನಕರಿಗೆ ಫೋನ್ ಮಾಡಿದ್ದು ಅಂತ. ದಿನಕರ ನೀವಂತ ಹೇಳಿದ್ದ ನಾನು, ನೀವಂತ ಹೇಳಿದ್ದ ನಿಮ್ಗೆ ಹೇಗೆ ಹರ್ಟ್ ಆಗುದು? ನೀವಂತ ಹೇಳಿದ್ರಲ್ಲ ಈಗ ನಿಮ್ಗೆ ಹರ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ನಿಮ್ಗೆ ಹೇಳಿದ್ದ ಪರ್ಸನಲ್ ಆಗಿ ನನಗೆ ಒಫಿಷಿಯಲ್ ಸಪೋರ್ಟ್ ಕೊಡುವಾಗ ಅದನ್ನು ಸಹ ಬಿಡ್ತಿರ್ಲಿಲ್ಲ ನೀವು. ಮತ್ತೆ ಎಲ್ಲ ನನಗೆ ಒಳ್ಳೆ ಸಪೋರ್ಟ್ ಇತ್ತು, ಅದನ್ನು ಸಹ ನೀವು ಕೆಲವರನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ. ಈಗ ನೀವಂತ ಹೇಳಿದ್ದ ನಾನು ಇಲ್ಲಲ್ಲ, ಮತ್ತೆ ಹೇಳಿಲ್ಲಲ್ಲ, ನಿಮ್ಗೆ ಯಾಕೆ ಹರ್ಟ್ ಆಗುದು? ಹಾಗಾದ್ರೆ ಸ್ಪಷ್ಟ ನೀವೇ ಅಲ್ಲ ನನ್ನ ವಿಷಯದಲ್ಲೇ ಬಂದದ್ದಲ್ಲ. ನಿಮ್ಮ ವಿಷಯದಲ್ಲಿ ನೀವು ಸ್ಟ್ಯಾಂಡಿಂಗ್ ಕಮಿಟಿದು ಈಗ ಸರಿನಾ ಬಾನು ಬೇರೆ ಪಕ್ಷದವರು, ಅವರು ಕೂಡ ಒಂದು ಫೋನ್ ಮಾಡಿ ಎಲ್ಲರಿಗೆ ಹೇಳ್ತಿದ್ರು, ವೀಣಾ ಮೇಡಮ್ ಫೋನ್ ಮಾಡ್ತಿದ್ರು. ಆಗ ನಿಮ್ಗೆ ಯಾಕೆ ಫೋನ್ ಮಾಡ್ಲಿಕ್ಕೆ ಅಲ್ಲ ಫೋನ್ ಅದಕ್ಕೆ ಬೇಕಾದ್ರೆ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಇಡುವ. ಅಲ್ಲ ಕಾಮಗಾರಿ ನಿರ್ಣಯ ಆಗಿದೆ, ಕೆಲಸ ಆಗ್ಲಿಕ್ಕಿಲ್ಲ. ಕೆಲಸ ಆಗುದು ಬಿಡುದು ಅದು ಮತ್ತೆ ವಿಷಯ. ನೆಕ್ಸ್ಟ್ ಇಡುವ. ಮತ್ತೆ ವಿಷಯದಲ್ಲಿ ನಿಮ್ಮನ್ನು ಹೇಳಿಲ್ಲ. ಈಗ ಚಿತ್ರ ಮೇಡಮ್ ಹಾಗೆ, ಚಿತ್ರ ಮೇಡಮ್ ಹೀಗೆ, ಅದು ಸಶಕ್ತ, ಅದು ಯಾವಾಗ ಮೇಲೆ ಕೂತವರಿಗೆ ಹೊಡೆತ ಉಂಟೆ, ಅದು ನೀವು ಟೆನ್ಷನ್ ಮಾಡಬೇಡಿ. ಮೂಲಭೂತ ಸೌಕರ್ಯ ಎಂತ ಉಂಟು ಅದನ್ನು ರಪ್ಪ ಮಾಡ್ತಾ ಹೋಗಿ, ಎಲ್ಲರಿಗೆ ಲೈಟು ನೀರು ಅದೆಲ್ಲ ರಪ್ಪ ಮಾಡ್ತಾ ಹೋಗಿ. ಮತ್ತೆ ಕಾಮಗಾರಿಗೆ ಅದು ಮತ್ತೆ ವಿಷಯ. ಫಸ್ಟ್ ನೀರು ಇಲ್ಲದ ಕಡೆ ನೀರು ಕೊಡಿ, ಲೈಟ್ ಇಲ್ಲದ ಕಡೆ ಲೈಟ್ ಕೊಡಿ ಫಸ್ಟ್. ಆದದ್ದು ಕಲ್ಲು ಹೊಡೆದದ್ದಕ್ಕೆ, ಕಲ್ಲು ತುಂಡಾದಕ್ಕೆ ಕೂಡಲೇ ಎಮರ್ಜೆನ್ಸಿ ಕೆಲಸ ಮಾಡ್ಬೇಕಂತ ಅದಾಗಿದೆ ಇಷ್ಟುವರೆಗೆ. ಸುಮ್ಮನೆ ಮೀಟಿಂಗ್ ಮಾಡಿ ಅಂತ ಮೀಟಿಂಗ್ ಮಾಡುದಿಲ್ಲ, ಸುಮ್ಮನೆ ಮೀಟಿಂಗ್ ಮಾಡಿ ಅಂತ ಬೇಸರ ಇಲ್ಲ. ಸುಮ್ಮನೆ ಹೋಗುದು ಅದಲ್ಲ, ಚಾಯ್ ಕುಡಿಯೋದು ಬೇಕಾಗಿದೆ, ನಮಗೆ ಇದು ಬೇಕಾಗಿದೆ, ಅದೆಲ್ಲ ಬೇಕಾದದ್ದು. ಓದುದು ಬೇಡ ಕಮಿಷನರ್, ಎಲ್ಲರೂ ಕಾಮಗಾರಿ ಅದು ಪಾಸ್ ಬಿಟ್ಟುಬಿಡಿ. ಅದೇ ಎಷ್ಟು ಆದ್ರೆ ಇಷ್ಟೇ, ನಮಗೆ ಕೆಲಸ ಮಾಡ್ಬೇಕು ವಾರ್ಡಲ್ಲಿ. ಚಪ್ಪಡಿಗಲ್ಲಿದ ವಿಷಯ ಅಲ್ಲ, ಚಪ್ಪಡಿಗಲ್ಲಲ್ಲಿ ಏನು ವಿಷಯ ವಿಷಯ ಕಮ್ಮಿ ಹೇಳಿ, ಈಗ ಹೇಳಿ ಬಿಡುದಿಲ್ಲ ನಾವು. ಆ ಚಪ್ಪಡಿಗಲ್ಲದೊಂದು ಮಾಡಿಯವರೇ, ಹಣ ಇಲ್ಲ, ಇದಕ್ಕೆ ಹಣ ಇಲ್ಲ, ಮತ್ತೆ ಹಣ ಇರುವುದು ಯಾವಾಗ? 6 ಲಕ್ಷ ರೂಪಾಯಿ ಅವರು ಹಾಸ್ಪಿಟಲ್ ಕಟ್ಟಿದ್ರು, ಅದು ಕೂಡ ಹಣ ಇಲ್ಲ. ಒಬ್ಬರೇ ನಾವು 20 ವರ್ಷ ಆಯ್ತು ಇಲ್ಲಿ ಬಂದು, ಆವತ್ತು ಚಿಪಾಯಿಸಲ್ ತನಕ ಯೂಟಲ್ ಕಮಿಷನ್ ತನಕ ಹಣ ಇಲ್ಲ ಅಂತ ಹೇಳಿ ಕೆಲಸ ಆಗ್ತಾ ಹೋಗ್ತಾ ಇರ್ತದೆ. ಅದೇನು ನೋಡಬೇಡಿ. ಈಗ ಏನಾಗಿದೆ ಅಂದರೆ, ಈಗ ಪೌರ ಕಾರ್ಮಿಕರಿಗೆ ಇಲ್ಲಿ ಸಂಬಳ ಕೊಡಲಿಕ್ಕೆ ಆಗಿದೆ ಅಂತ ಸ್ವಲ್ಪ ನಿಮಗೆ ಕಷ್ಟ ಆಗಿದೆ. ಇಲ್ಲದ ಅದೊಂದು ದೊಡ್ಡ ವಿಷಯವೇ ಅಲ್ಲ. ಚಪ್ಪಡಿಗಲ್ಲಿದೊಂದೆಲ್ಲ ಮಾಡಿ ಎಲ್ಲ ಅಲ್ಲ, ಅದು ಯಾವಾಗ ಆಗ್ತದೆ ಅಂತ ಈಗಲೇ ಹೇಳಿ, ಈಗಲೇ ಹೇಳಿ. ಅಜೆಂಡ ಓದಲೇ ಬೇಡ, ಅಜೆಂಡಕ್ಕೆ ಓದುದು, ಅಜೆಂಡ ಓದಲೇ ಬೇಡ, ಅಜೆಂಡವೇ ಬೇಡ ನಮಗೆ. ಅಜೆಂಡ ಇತ್ತು ಎಂತಕ್ಕೆ ಅಜೆಂಡ? ಅಜೆಂಡ ನಿಮ್ಮ ಅಜೆಂಡವೇ ಬೇಡ ನಮಗೆ. ಬೇಕು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳುದು ಅರ್ಥದ ಉರುಸುಂಟಲ್ಲಿ ಉರುಸುಂಟು, ಅದಕ್ಕೆ ಅವನು ಹೇಳುದು ಅದು ಆಗಲೇಬೇಕು. ಒಂದು ವಾರ ಕೆಲಸ ನಾಳೆ ಮಾಡಿ ನಾಳೆ ಮುಗಿತದ? ನಾನು ಮುಗಿದ ಎಷ್ಟು ದಿವಸ ಆಯ್ತು? 3 ತಿಂಗಳಾಯ್ತು ಸರಿ, 3 ತಿಂಗಳಾಯ್ತು ನಿಮ್ಮ ಹತ್ರ ಹೇಳುದು ನಾವು. ಒಂದು ದಿವಸ 3 ತಿಂಗಳಾಯ್ತು, 3 ತಿಂಗಳಾಯ್ತು, ಒಂದು ದಿವಸ ಹೇಳುದು 3 ತಿಂಗಳಾಯ್ತು ಮೀಟಿಂಗ್ ಹೇಳುದು ನಾವು. ಇಲ್ಲ 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 ಯಾವಾಗ ಇಲ್ಲ. ಮೀಟಿಂಗ್ ಎಷ್ಟು ದಿವಸ ನಾಳೆ ಸ್ಟಾರ್ಟ್ ಮಾಡಿ ನೀವು ಕೆಲಸ. ಒಂದು ನಿಮಿಷ, ನೀವು ಹೇಳಿದ ಹಾಗೆ ನೀವೇ ನಮ್ಮ ಒಂದು 3 ತಿಂಗಳಾಗಿಲ್ವಾ? ಫಸ್ಟ್ ಹೇಳಿದ ಸರಿ ಮಾಡಿ ಅಂತ, ಅದು ಬೇಡ, ಎಲ್ಲ ತೆಗೆದು ಬೇಡ, ಆ ನಂತರ ಅದು ಮೂರು ರೀತಿ ಹೇಳಿದ್ರಿ. ಈಗ ನೀವು ಹೇಳಿದ 3 ಸಲ ನೀವು ಹೇಳಿದ್ರಿ ನನ್ನ ಹತ್ರ 3 ವಿಷಯ ನೆನಪಿದ್ದೆ, ನನಗೆ ನೆನಪಿದೆ. ಯಾಕೆ ನೀವು ನಮ್ಮ ಹತ್ರ ಪದೇ ಬರ್ತೀವಿ. ನಾವು ಹೇಳಿದ್ವಿ ಒಂದು ಸಲ ನಾವು ಬಂದು ಕಲ್ಲು ಸರಿ ಮಾಡುವಾಗ, ಕಲ್ಲು ಸರಿ ಮಾಡ್ಲಿಕ್ಕೆ ಹೋದಾಗ ಅದು ಕಲ್ಲು ಸರಿ ಮಾಡಿ ಅಲ್ಲಿ ತನಕ ಹೋಗ್ಬೇಕಂತ ಎಲ್ಲ ಮಾಡ್ಬೇಕಂತ ಹೇಳಿದ್ರಿ. 1, 2, 3 ಆದ್ರೆ ಆವಾಗಲೇ ಆಗ್ತಿತ್ತು. ಒಂದು ಮತ್ತೆ ಕಲ್ಲು ತೆಗೆದು ಮಾಡುವಾಗ ನೀವೇನು ಹೇಳಿದ್ರಿ, ಕಲ್ಲು ತೆಗೆದ್ರೆ ಅದು ಹೂಳು ಎತ್ತಬೇಕಾದ್ರೆ ಆ ಚರಂಡಿ ಕೂಡ ಆಗ್ಬೇಕಂತ ಹೇಳಿ. ಸರಿ ಅಲ್ಲ? ನಾನೇ ಹೂಳತ್ತಿದ್ದು, ಅವರು ಯಾರು ಬರಲಿಲ್ಲ ಹೂಳತ್ತಲಿಕ್ಕೆ, ವಿಷಯ ಹೇಳಿಲ್ಲ ಅವರಿಗೆ. ನಾನೇ ಒಂದು ಸಲ ಅಂತ ಹೇಳಿದ್ರಿ ನೀವು. ನಾವು ಹೂಳತ್ತೆ ಕೆಲಸ ಯಾರ ಹತ್ರ ಹೇಳಿಲ್ಲ. ನಾವು ಪ್ರತಿಭಟನೆ ಕಳಿಸಿ ಆಯ್ತು, ನಾನಿಂದ ನೀವು ನಮ್ಮ ಇಂಜಿನಿಯರ್ ಮತ್ತೆ ಇವರ ಕಾಂಟ್ರಾಕ್ಟರ್ ಕಳಿಸಿ ತುರ್ತಾಗಿ ಅದು ಕೆಲಸ ಮಾಡಿ 1 ವಾರದಲ್ಲಿ ಕಂಪ್ಲೀಟ್ ಮಾಡಿ ಕೊಡುವ. ಸರ್ ಇದು
ಒಂದೊಂದು ಮೆಂಬರ್ ಅವರಿಗೆ ಎಷ್ಟೆಷ್ಟು ಕೊಡ್ತೀರಂತ ಹೇಳಿ. ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗೆ ಒಂದು ಇಲ್ಲಿ ಒಂದು ಮಾಡಿ ಒಂದು 10 ಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಅಲ್ಲಿ ದುಡ್ಡು ಉಂಟಾ? ಒಂದು ಎರಡು ಮಾಡಿದ್ರೆ ಈಗ ಸಮಸ್ಯೆ ಸಣ್ಣ ಸಣ್ಣ ಸಮಸ್ಯೆ ಉಂಟಲ್ಲ, 5-5 ಕಲ್ಲು ಮಾಡಬೇಕು ಸರಿ. ನಮ್ದು ಎಷ್ಟು ಕಲ್ಲು ಹೋಗಿದೆ ಅಂತ ಲೆಕ್ಕ ಮಾಡಿದ್ದಾರೆ ಬಂದು. ಎಷ್ಟು ಕಲ್ಲು ಹೋಗಿದೆ ಅಷ್ಟು ಕಲ್ಲು ಮಾಡಿ. ಅಲ್ಲ ಅಲ್ಲ, 11 ಕಲ್ಲು ಹೋಗಿದೆ, 11 ಕಲ್ಲನ್ನು ಸರಿ ಮಾಡಿ ಕೊಡಿ. ಈಗ ವಿಷಯ ಸರ್ ಕಮಿಷನರ್ ಸರ್, ನೀವೊಂದು ಯಾರಾದರೂ ಎಲ್ಲ ಕೌನ್ಸಿಲರ್ ಬರೆದು ಕೊಟ್ಟಿದ್ದಾರೆ, ಒಂದು ಎರಡೆರಡು ವಿರೋಧದಲ್ಲಿ ನೋಡಿ ಒಂದು ಯಾರನ್ನ ಪರಿಶೀಲನೆ ಮಾಡಿ ಯಾಕೆ ಎಲ್ಲ ಮೀಟಿಂಗಲ್ಲಿ ಬೊಬ್ಬೆ ಹಾಕಿ ನಮ್ಗೀಗ ಕಿವಿ ಬಂದಾಗಿದೆ ಈಗ. ಸರಿ ಸರ್, ನೋಡಿ ಸರ್, ಈಗ ವಿಷಯ 3 ಏಜೆಂಟ್ ಕಾಮಗಾರಿ ಏಜೆಂಟ್ ಎಲ್ಲ ಪಾಸ್ ಮಾಡಿಬಿಡಿ. ಎಲ್ಲ ಕೌನ್ಸಿಲರ್ ಉಂಟಲ್ಲ, ಯಾರ್ದು ಬರಲಿಲ್ಲ ಅವ್ರನ್ನು ಸೇರಿಸಿ ಬಿಡಿ. ಉಳಿದ ವಿಷಯ ಎಲ್ಲ ನಾವು ನಿಮ್ಮ ಬೇರೆ ಮಾತಾಡುವ. ಸರ್ ನೀವು ಏನು ಓದೋದೇ ಬೇಡ, ನಮ್ಗೆ ಒಂದು ಇಷ್ಟು ಅಂತ ಹಣ ಇಟ್ಟು ಬಿಡಿ. ಅದು ಕಲ್ಲು ಗಿಲ್ಲು ಎಲ್ಲ ಅದರಲ್ಲೇ ಮಾಡ್ತೇವೆ. ಕಲ್ಲಿಗೆ ಬೇರೆ, ಅದಕ್ಕೆ ಬೇರೆ, ಇದಕ್ಕೆ ಬೇರೆ ಬೇಡ. ಒಂದು ಕೌನ್ಸಿಲರ್ಗೆ ಇಷ್ಟ ಅಂತ ಹಣ ಹಾಕಿ ಬಿಡಿ. ಮತ್ತೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಪೌರಾಗ್ತಾರೆ. ಏನು ಗೊತ್ತುಂಟ, ನಿಮ್ಮ ಅರೇಂಜ್ಮೆಂಟ್ ಇವತ್ತು ಒಳ್ಳೆಯದಾಗಿದೆ. ಎಲ್ಲ ಮೈಕದ ವ್ಯವಸ್ಥೆ ಆಗಿದೆ, ಚಾಯದ ವ್ಯವಸ್ಥೆ ಒಳ್ಳೆಯದಾಗಿದೆ. ನಿಮಗೆ ಅಭಿನಂದನೆಗಳು, ನಿಮ್ಮ ಸಿಬ್ಬಂದಿಗೂ ಕೂಡ ಅಭಿನಂದನೆಗಳು. ಅಧ್ಯಕ್ಷರು ಬೆಳಿಗ್ಗೆ ಬಂದ ಮೇಲೆ ಇಲ್ಲಿ ಮೇಲೆ ಬಂದಿದ್ದಾರೆ ನೋಡ್ಲಿಕ್ಕೆ. ಸರಿ ಉಂಟಾ ಇಲ್ವಾ ಸರ್ ನಾನು ಕೇಳ್ತಾ ಇದ್ದೇನೆ, ಒಂದು ಉತ್ತರ ಹೇಳಿ ಸರ್. ಈಗ ಒಬ್ಬರಿಗೆ ಕಲ್ಲು, ಅವರಿಗೆ ಒಂದು 50,000 1 ಲಕ್ಷ ಹೋಗ್ತದೆ. ಮತ್ತೊಬ್ಬರಿಗೆ ಇನ್ನೊಂದು ಲೈಟ್, ಅದಕ್ಕೊಂದು ಹಾಗೆ ಹಣ ಹೋಗ್ತದೆ. ಒಂದು ಇಷ್ಟಂತ ಇಟ್ಟು ಬಿಡಿ, ಅಲ್ಲಿ ಎಲ್ಲರಿಗೆ ಸಾಕ್ತದಲ್ಲ. ಇಷ್ಟಂತ ಮಾಡಿಬಿಡಿ, ರಗಳೆ ಇದ್ದಲ್ಲ ನೆಕ್ಸ್ಟ್ ಮೀಟಿಂಗ್ಗೆ ನಾವು ನೀವು ಹೇಳಿದ ವಿಷಯಗಳು ನನಗೆ ಗೊತ್ತಾಯ್ತು. ತುಂಬ ವಿಷಯ ಹೇಳಿದ್ದೀರಿ ಸರ್, ನೀವು ತುಂಬ ಡೀಪಾಗಿ ನಮಗೆ ನಿಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡಿದ್ದೀರಿ. ಈಗ ನಾವು ಕೂಡ ತುಂಬ ಕಲೀಲಿಕ್ಕಿದೆ. ಅದು ನಾನು ಅದೆಲ್ಲವನ್ನು ನಾವು ನೀವು ಹೇಳಿದ ಎಲ್ಲ ವಿಷಯಗಳು ಸಂದರ್ಭದಲ್ಲಿ ನನಗೆ ನಾವು ಕೂಡ ತುರ್ತು ಇದರಲ್ಲಿದ್ದಾಗ ನಾವು ಒಂದು ನಿರ್ಣಯಗಳು ಟೈಪ್ ಮಾಡುವಾಗ ನಾವು ಕೊಟ್ಟದ್ದು ಬೇರೆ ಟೈಪಿಂಗ್ ಆದ ನಂತರ ಪೂರ್ತಿ ನಾವು ಕೂಡ ಓದೋದೇ ಎಲ್ಲ ಸ್ವಲ್ಪ ಎಡವಟ್ಟು ಆಗಿರ್ಬೋದು ನಮ್ಮಿಂದ. ಇನ್ನು ಮುಂದಕ್ಕೆ ಅದು ಮಾಡೋದಲ್ಲ, ಅದು ಲಾಸ್ಟ್ ಮೂಮೆಂಟ್ಗೆ ಟೈಪಿಂಗ್ ಎಲ್ಲ ಮಾಡುವಾಗ ಸೈನ್ ಮಾಡಬೇಕು, ಓದಿ ಸೈನ್ ಮಾಡುವಷ್ಟು ಟೈಮ್ ಕೂಡ ಇಲ್ಲದಿದ್ದಾಗ ಅದು 2-3 ಸಲ ಟೈಪ್ ಮಾಡುವಾಗ ಚೇಂಜ್ ಆಯಿತು, ಮತ್ತು ಅದು ಆಗಲೇಬೇಕಾಯ್ತು. ಇನ್ನು ಮುಂದಕ್ಕೆ ಸ್ಥಾಯಿ ಸಮಿತಿಯ ಸದಸ್ಯರಿದ್ದಾರೆ. ನಾನು ಸ್ಥಾಯಿ ಸಮಿತಿ ಮೆಂಬರ್ ಅಲ್ಲ. ನಿಜವಾಗಿ ಈ ಪ್ರಶ್ನೆ ಅವರು ಕೇಳಬೇಕು. ಯಾಕಂತ ಹೇಳಿದ್ರೆ ಅವರು ಮೀಟಿಂಗ್ ಮಾಡಿದ ವರದಿ ಈ ಮೀಟಿಂಗ್ ಅಲ್ಲಿ ಉಂಟಲ್ಲ. ನಾನು ನೋಡಿದ ಮಟ್ಟಿಗೆ ಉಂಟಾ ಇದು ಮೀಟಿಂಗ್? ಇದು ಬಂದಿದೆ. ಅಧ್ಯಕ್ಷರೇ, ನಮ್ದು ಇಲ್ಲಿ ಚೆಂಬುಗುಟ್ಟೆ ಮೇಲ್ಗಡೆ ಅವರಿಗೆ ಒಂದು 4 ಮನೆಗೆ ನೀರು ಹೋಗುದಿಲ್ಲ. ನಾನು ಅವತ್ತೊಂದು ಬೋರ್ವೆಲ್ ಮಾಡಿ ಅವರಿಗೆ ಸಪ್ರೇಟ್ ಒಂದು ಪೈಪ್ ಲೈನ್ ಮಾಡಿದ್ದೆ. ಈಗ ಹೇಳ್ತಿದ್ದಾರೆ ಎಲ್ಲ ಬೋರ್ವೆಲ್ ನೀರು ಕನೆಕ್ಷನ್ ಕೊಡ್ಬೇಕು ಅಂತ. ಅವರೇ ಕೈಯಿಂದ ದುಡ್ಡು ಹಾಕಿ ಮಾಡುದಾ ಜನರೇ? ಹೇಗೆ ಮತ್ತೆ ಇದು ನಗರಸಭೆ ಚೆಂಬುಗುಟ್ಟೆ ರೈಸ್ ಮಿಲ್ ಆಗ್ತಿಲ್ಲ. ಒಮ್ಮೆ ಅವರ ಕೈಯಿಂದಲೇ ಮಾಡಿದ್ದಾರೆ. ಮೇಡಮ್, ನಮ್ಮ ಟ್ಯಾಂಕ್ ಇತ್ತಲ್ಲ, ಇದು ಅಲ್ಲಿಂದ ಪೈಪ್ ಲೈನ್ ಇದೆ ಅಲ್ಲ, ಅವರಿಗೆ ಇದ್ರಲ್ಲ ಬೋರ್ವೆಲ್ ಅಲ್ಲ, ಬೋರ್ ಹೊಸ ಮಾಡೋದಕ್ಕಿಂತ ಇಂಥ ವ್ಯವಸ್ಥೆ ಕೊಡೋದು ಒಳ್ಳೆಯದಲ್ವಾ? ನಾನು ಹೇಳುದು ಇಲ್ಲಿನ ಸಮಸ್ಯೆ ತುಂಬಾ ಸಮಸ್ಯೆ ಉಂಟು. ಈ ವಾರ್ಡ್ನ ಕೌನ್ಸಿಲರ್ಗಳಿಗೆ ನಾಯಿಗೆ ಬೈದಾಗಿ ಬೈತಾರೆ ಅವರೇ. ಚಾಮಡಿಗಳು ತುಂಡಾದ್ರೆ ಈ ಸಮಸ್ಯೆಗೆ ನೀವು ಪರಿಹಾರ ಕಂಡುಕೊಳ್ಳಿ ಮೊದಲು. ಇಲ್ಲಿ ಕೊಡಬಾರ್ದು ಅಂತ ಯಾರು ಇಲ್ಲ ಬಚ್ಚೀರ್ ಅವರು. ಇಲ್ಲ ಜಿಲ್ಲಾಧಿಕಾರಿಗೆ ಪತ್ರ ನಾನು ಜಿಲ್ಲಾಧಿಕಾರಿ ಮೌನ ಹೇಳಿದೆ, ಕಲಿ ಹೇಳಿದ ಸ್ವಲ್ಪ ಹಣ ಬಿಟ್ಟು ತೋರಿಸಿ ಅಂತ ಹೇಳಿದ್ದಾನೆ. ಯಾರು ಕೊಡಬಾರ್ದು ಅಂತ ಹೇಳಿಲ್ಲ. ಹಬ್ಬಕ್ಕೆ ನಾನು ಎಲ್ಲರೂ ಒಪ್ಪುತ್ತಾರೆ. ಜಾಸ್ತಿಯಾಗಿ ನೀವು ಕೊಡಬೇಕು. ಅಲ್ಲ ಸದಸ್ಯರ ಬಶೀರ್ ಅವರೇ, ಹಬ್ಬದ ಉತ್ಸವ 3 ಉಂಟು, 3 ಇಲ್ವಾ? ದಿನಕರದೊಂದುಂಟು, ಬೇರೆ ಬೇರೆ ಎಲ್ಲ ಉಂಟು. ನಮ್ಮಲ್ಲಿ ಎಷ್ಟಾಗ್ತದೆ ಅದಕ್ಕೊಂದು ವ್ಯವಸ್ಥೆ ಮಾಡುವ. ನೀವೆಲ್ಲ ಸೇರಿ ನಾವೆಲ್ಲ ಕೌನ್ಸಿಲರ್ ಎಲ್ಲ ಸೇರಿ ಅಧ್ಯಕ್ಷರು ಒಳ್ಳೆ ಒಂದು ಅಮೌಂಟ್ ಕೊಡುವ ಅಷ್ಟೇ. ಆಗ ಹಾಲಿ ಕೌನ್ಸಿಲರ್ ಹೇಳಿದವರಿಗೆ ಟಿಪ್ಪು ವೇದಿಕೆ ಬರ್ಬೋದು.
ನಾವು ಸಮಾವೇಶ ಮಾಡ್ತೇವೆ ಅಂತ ಎಲ್ಲರೂ ನಾವು ಆನ್ಸರ್ ಕೊಡ್ಬೇಕಲ್ಲ ಇವರಲ್ಲ, ಅದರ ಸಮಸ್ಯೆ ಸಹ ಬಗೆಹರಿಸಿ ಮೊದಲು. ಮೇಡಮ್ ಯಾವುದು ಲೈಟಿಂಗ್ಸ್ ಇಲ್ಲ. ನಮ್ಮೊಂದು ಅಪ್ರೋಕ ರಾಣಿ ಅಂದ್ರೆ ಒಂದು ಹೋರಾಟಗಾರ, ಅವರ ಸ್ಟೇಜ್ ಅವರ ಸರ್ಕಲ್ಗೆ ನೋಡಿ ನೀವು ಲೈಟಿಗೆ ಒಂದು ಲೈಟ್ಸ್ ಕೂಡ ಇಲ್ಲ. ಅದು ನಗರಸಭೆಗೆ 2 ವಾರ ಮಾಡಿದ್ದಾರೆ. ನಮ್ಮ ನಗರಸಭೆಗೆ